अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। சீரொன்னதோப்போல் திருவேங்கடமுடையான் பாரொன்னு சொன்ன பழமொழிகள் ஓரொன்னு தானே அமையாதோ தாரணியில் வாழ்வார்க்கு வானேரப்பம் அளவம் வாழ்வு. तथा श्रीमान्तमादेशिकर अनुग्रहिಸಿದ ತತ್ವರತ್ನಾವಳಿ ಸಂಗ್ರಹ. ತತ್ವರತ್ನಾವಳಿ 11ನೆಯ ರಹಸ್ಯ. ಅದರಲ್ಲಿ 30 ವಾಕ್ಯಗಳಿರುವುದರಲ್ಲಿ 15ನೇ ವಾಕ್ಯ ಬಂದಿದ್ದೇವೆ. 15ನೇ ವಾಕ್ಯ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. இது தானே இவர்கள் முக்தரானால் சுவாமி விபூதியான வேஷத்தாலே ಸ್ವಾಭಾವಿಕமான ಆನುಕೂಲ್ಯಾತಿಶಯத்தை ಉಡೈತಾನ್. ಇದಕ್ಕೆ ಹಿಂದಿನ ವಾಕ್ಯದಲ್ಲಿ ಜೀವಾತ್ಮರು ಇಲ್ಲಿ ಸುಖ ದುಃಖ ಇವುಗಳ ಅನುಭವವನ್ನು ಮಾಡುವುದು ಏನು ಕಾರಣ ಅನ್ನೋದನ್ನು ಹೇಳಿದ್ರು. ತ್ರಿಗುಣಾತ್ಮಕವಾದ ಪ್ರಕೃತಿ ಅದರ ಪ್ರಭಾವದಿಂದ ಅದರ ಪ್ರಚೋದನೆಯಿಂದ ಇವನಿಗೆ ಬರುವಂತಹ ಸುಖ ದುಃಖ ಅನುಭವಗಳು ಅವನ ಪ್ರಾರಬ್ಧ ಕರ್ಮಾನುಸಾರ ಎಲ್ಲ ಒಂದೊಂದಕ್ಕೆ ಒಂದೊಂದು. ಈ ಅಚೇತನು ತಾನೇ ಜೀವಾತ್ಮರು ಮುಕ್ತರಾದಾಗ ಅವರಿಗೆ ಸ್ವಾಮಿಯಾದ ಪರಮಾತ್ಮನ ವಿಭೂತಿಯಾಗಿರುವುದರ ಮೂಲಕ ಸ್ವಾಭಾವಿಕವಾದ ಆನುಕೂಲ್ಯಾತಿಶಯವನ್ನು ಹೊಂದುತ್ತೆ. ಈಗ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಒಂದು. ಆಮೇಲೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸೇ ಕಾರಣ ಬಂಧನಕ್ಕೂ ಮೋಕ್ಷಕ್ಕೂ ಅಂತ. ಹಾಗೆ ಈ ಶರೀರ ಮೋಕ್ಷಕ್ಕೂ ಕಾರಣವಾಗುತ್ತೆ, ಹಾಗೇನೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಬರೋದಕ್ಕೂ ಕಾರಣವಾಗುತ್ತೆ. ಯಾಕೆಂದ್ರೆ ಶರೀರ ಗುಣಗಳನ್ನ ಇದು ತ್ರಿಗುಣಾತ್ಮಕವಾದಂತಹ ದ್ರವ್ಯಗಳು ಇವುಗಳಲ್ಲ. ಇದನ್ನು ಆಹಾರ ಇರ್ಬೋದು, ನಡೆ, ಇದಕ್ಕೆ ಎಲ್ಲ ಗುಣಗಳ ಪ್ರಭಾವದಿಂದ. ಹಾಗಾಗಿ ಈ ಮನಸ್ಸು ಅಥವಾ ವಿವೇಕ ಅನ್ನೋದು ಪ್ರಾಪಂಚಿಕವಾದ ಸುಖ ಈ ವಿಷಯಗಳಿಗೆ ಹೋಗಿ ಶಾಸ್ತ್ರಕ್ಕೆ ವಿರುದ್ಧವಾದದ್ದನ್ನು ಮಾಡಿದ್ರೆ ಪುನಃ ಶರೀರವನ್ನು ಪಡೆಯುವಂತಹದ್ದು, ಪುನರ್ಜನ್ಮಗಳನ್ನು ಪಡೆಯುವಂತಹದಕ್ಕೆ ಅವಕಾಶವಾಗುತ್ತೆ. ಅದೇನೆ ವಿವೇಕದಿಂದ ಅದೇ ಶರೀರವನ್ನ ಭಗವಂತನ ಕಡೆಗೆ ತಿರುಗಿಸಿ ಪ್ರಾಪಂಚಿಕವಾದ ವಿಷಯದಲ್ಲಿ ಅನಾಸಕ್ತಿಯನ್ನು ಹೊಂದಿ ಪ್ರಧಾನ ಗುರಿ ಅವನನ್ನು ಪಡೆಯೋದು ಅಂತ ಅಂದ್ಬಿಟ್ಟಾದ್ರೆ ಮೋಕ್ಷಕ್ಕೂ ಕಾರಣವಾಗುತ್ತೆ. ಶರೀರ ಇಲ್ಲದೆ ಆತ್ಮ ಏನಾದ್ರು ಸಾಧಿಸೋದಕ್ಕಾಗತ್ತಾ? ಇದೇ ವಿಚಾರ ಬಹಳ ಹಿಂದೆ ಬೇರೆ ಬೇರೆ ಉಪನ್ಯಾಸಗಳಲ್ಲೂ ನೋಡಿದ್ ನಾವು. ಶರೀರ ಭಗವಂತ ಕೊಟ್ಟ, ಕರಣ ಕಳೆ ಬರಂ ವಿತರಸಿ. ಯಾತಕ್ಕೆ ಕೊಟ್ಟ? ಇಂದ್ರಿಯಗಳನ್ನ, ಶರೀರವನ್ನ ಭಗವಂತ ಕೊಟ್ಟಿದ್ದು ಅವನ ಜೀವನದ ಸಾರ್ಥಕತೆ ಮಾಡ್ಕೊಳ್ಳಿ ಮನುಷ್ಯ ಚೇತನರು ಅಂತ ಅಂದ್ಬಿಟ್ಟು. ಅದು ಏನ್ ಸುಮ್ಮನೆ ಕೊಟ್ಬಿಟ್ಟು ನಾವು ಮಹತಾ ಪುಣ್ಯ ಪಣ್ಯನ ಕ್ರೀಣೀತಂ ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತಂ ಅಂತ ಅಂದ್ಬಿಟ್ಟಿದೆ. ಸೃಷ್ಟಿಯ ಇವುಗಳನ್ನ ಹಿಂದಿನದೆಲ್ಲ ನೀವು ನೆನೆಸ್ಕೊಂಡ್ರೆ ಕಂಟಿನ್ಯೂಟಿನಲ್ಲಿ ಏನು ಸೃಷ್ಟಿ ಆಗಬೇಕಾದ್ರೆ ಅವನು ಸಂಕಲ್ಪಿಸಿದ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ. ನಾನು ಅನೇಕವಾಗಬೇಕು ಅಂತಾನೆ ಅವನು ಮಾಡಿದ. ಆಮೇಲೆ ತಾನೇ ಪಂಚಭೂತಗಳು ಆದ. ಆ ಪಂಚಭೂತಗಳ ಪಂಚೀಕರಣದಿಂದ ಜಡ ಪ್ರಕೃತಿ ಅದನ್ನ ಉಂಟು ಮಾಡಿದ. ಪರ್ವತ, ಗಿಡ, ಮರ, ನದಿ ಇವುಗಳನ್ನೆಲ್ಲ. ಚೇತನರನ್ನ ಇನ್ನೊಂದು ಕಡೆಯಿಂದ. ಮೊದಲಿನ ಸೃಷ್ಟಿ ಚತುರ್ಮುಖ ಬ್ರಹ್ಮ. ಮುಂದಕ್ಕೆ ಅವನಿಗೆ ನೀನು ದೇವ, ಮನುಷ್ಯ, ತಿರ್ಯಕ್ ಸ್ಥಾವರ ಅಂತ 4 ರೀತಿಯ ಚೇತನರನ್ನ ನೀನು ಉಂಟು ಮಾಡು. ಅದು ಏನೋ ವೇದದ ಆಧಾರದ ಮೇಲೆ ಯಥಾಪೂರ್ವೆ ಹೇಗಿತ್ತು ಅಕಲ್ಪಯತ್. ಹಿಂದಿನ ಇದರಲ್ಲಿ ಕಲ್ಪದಲ್ಲಿ ಒಂದೊಂದು ಪ್ರಳಯ ಆದ್ಮೇಲೆ ಮೊದಲು ಮತ್ತೆ ಪುನಃ ಸೃಷ್ಟಿಯಾಗುತ್ತಲ್ಲ, ಅವಾಗ ಹೇಗಿತ್ತು ಯುಗಧರ್ಮ ಕಾಲಧರ್ಮ
ಎಲ್ಲದನ್ನು ಅದರಂತೆ ನೀನ್ ನಡೆಸು ಅಂತ ಹೇಳ್ಬಿಟ್ಟು ಅವನಿಗೆ ಏನ್ ಮಾಡಿದ್ವು, ಒಟ್ನಲ್ಲಿ ಅವನೇ ಮಾಡಿದ್ದು ಅಂತ ತಾನೆ ಸೃಷ್ಟಿಕರ್ತನಾಗಿ. ಹೀಗೆ ಆತ್ಮನಿಗೆ ಈ ವಿಚಿತ್ರವಾದಂತಹ ದೇಹ ಸಂಪತ್ತಿಯನ್ನ ಇವನ ಪುಣ್ಯದ ಪ್ರಕಾರ ಅವನನ್ನ ನೀಡಿದ್ದಾನೆ. ಅದ್ರ ಜೊತೆಗೆ ನೇರವಾಗಿ ನೀನೆ ಮೋಕ್ಷಕ್ಕೆ ಬಂದ್ಬಿಡು ಅಂತಂದ್ಬಿಟ್ಟಿಲ್ಲ. ಅವನಿಗೆ ಮತ್ತೆ ಚಾಯ್ಸ್ ಇದೆ ಪ್ರತಿ ಒಬ್ಬರಿಗೂ ಕೂಡ. ಭಗವಂತನೇ ಎಲ್ಲ ಮಾಡೋದಾದ್ರೆ ಎಲ್ಲ ಚೇತನರು ಅವನ ಮಕ್ಕಳೇ ತಾನೆ, ಅವನಿಗೆ ಸೇರಿದವರೇನೆ. ಸೊ ಎಲ್ರನ್ನೂ ಮಾಡಿಸ್ಕೋಬ ಸರ್ವ ಮೋಕ್ಷ ಪ್ರಸಂಗಾತ ಅಂತ ಇದನ್ನೇ ದೇಶಿಗರು ಹೇಳುವಂತದ್ದು. ಸೊ ಇಲ್ಲಿ ನಮಗೆ ಭಗವಂತ ನೀಡಿದ ಶರೀರವನ್ನ ಅವನೇ ಕೊಟ್ಟ ವಿವೇಕದಿಂದ ಆ ಶಾಸ್ತ್ರಜ್ಞಾನವನ್ನ ಸರಿಯಾಗಿ ತಿಳಿದು ಅದನ್ನ ಆಚರಿಸಿ ಶರೀರವನ್ನ ಅವನನ್ನ ಪಡೆಯೋದಕ್ಕಾಗಿ ಅಂತ ಉಪಯೋಗಿಸಿದ್ರೆ ಅದು ಖಂಡಿತ ವರವಾಗುತ್ತೆ. ಆದ್ರೆ ಅದನ್ನ ಧಿಕ್ಕರಿಸಿ ನನಗೆ ಶರೀರವೇ ನಾನು ಅನ್ನುವ ಭ್ರಮೆಯಿಂದ ಜಿಹ್ವಾ ಚಾಪಲ್ಯ ಗುಹ್ಯ ಚಾಪಲ್ಯ ಅಂತ ಹೇಳೋ ಹಾಗೆ ಬರೀ ಎಂಜಾಯ್ಮೆಂಟ್ ಲೈಫ್ ನಲ್ಲಿ ಏನು ಅಂದ್ರೆ ಬರೀ ಎಂಜಾಯ್ ಅಷ್ಟಕ್ಕೆ ಮಾಡಿದ್ರೆ ಪುನಃ ವಶಮಾಪದ್ಯತೆ ಮೇ ಯಮ ಹೇಳಿದಂತೆ ಆಗುತ್ತೆ. ಈ ರೀತಿ ಯಾರಿಗೆ ಭಗವಂತನ ಕೃಪೆ ಉಂಟಾಗಿ ಇವನು ಮಾಡಿದ ಪ್ರಯತ್ನದಿಂದ ಅವನಿಗೆ ಮೋಕ್ಷ ಸಿಗುತ್ತೋ ಅಂಥವರಿಗೆ ಈ ಶರೀರ ಅದು ಪರಮಾತ್ಮನ ವಿಭೂತಿ ತಾನೆ. ಈ ಶರೀರ ಪ್ರಕೃತಿ ಅನ್ನುವಂಥದ್ದು ಭಗವಂತನೇ ಆಗಿದ್ದು, ಅವನೇ ಕೊಟ್ಟಿದ್ದು ಈ ಶರೀರವನ್ನ. ಇದು ಅನೇಕ ಬಾರಿ ಹೇಳಿದೆ. ಶರೀರವನ್ನ ನಮಗೆ ನೀಡೋದಕ್ಕೆ ತಂದೆ ತಾಯಿಗಳು ಬರೀ ಒಂದು ನೆಪ ಮಾತ್ರ, ಭಗವಂತನೇ ನೀಡಿದ್ದು ಶರೀರ. ಆ ಶರೀರ ಯಾವಾಗ ಭಗವದ್ ಆಭಿಮುಖ್ಯವಾಗಿ ಬರುತ್ತೋ ಅದು ಸ್ವಾಭಾವಿಕವಾದ ಅನುಕೂಲ್ಯ ಅತಿಶಯವನ್ನು ಹೊಂದುತ್ತೆ. ಅದೇ ಶರೀರ ಇವನ ಕರ್ಮ ತೀವ್ರವಾಗಿದ್ರೆ ಏನೋ ನೋವೋ ಮತ್ತೊಂದೋ ಏನೋ ಒಂದು ಹೇಳಿ ಒಟ್ಟಿನಲ್ಲಿ ಇವನಿಗೆ ಭಗವಂತನ ಕಡೆ ಹೋಗೋದಕ್ಕೆ ಅಡ್ಡಿಯನ್ನು ಮಾಡುತ್ತೆ. ಎರಡಕ್ಕೂ ಶರೀರವೇ ಕಾರಣವಾಗುವಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಈ 15ನೇ ವಾಕ್ಯದಲ್ಲಿ ಚೂರ್ಣಿಕೆಯಲ್ಲಿ. ಈ ತ್ರಿಗುಣ ಸತ್ವ ರಜ ತಮೋ ಗುಣಗಳಿಂದ ಉಂಟಾದಂತಹದ್ದು ಬದ್ಧ ಚೇತನರಿಗೆ ಕರ್ಮಾನುಗುಣವಾಗಿ ಅನುಕೂಲವಾಗಿಯೂ ಪ್ರತಿಕೂಲವಾಗಿ ಇದ್ರೂ ಕೂಡ, ಬದ್ಧ ಚೇತನರು ಕರ್ಮದಿಂದ ಬಂಧಿಸಲ್ಪಟ್ಟವರು, ಬದ್ಧರು, ನಿತ್ಯರು, ಮುಕ್ತರು, 3 ಕ್ಯಾಟಗರಿ ಚೇತನಗಳು ಕೂಡ. ಈ ಬದ್ಧ ಚೇತನರಿಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅನುಕೂಲವಾಗಿಯೂ ಪ್ರಾತಿಕೂಲ್ಯವಾಗಿಯೂ ಆಗತ್ತೆ. ಅನುಕೂಲವಾಗೋದು ಯಾವಾಗ ಅಂತಂದ್ರೆ ಇವನು ಒಳ್ಳೆಯ ಕಡೆ ಭಗವಂತ ಹೇಳಿದಂತೆ ಶಾಸ್ತ್ರದಲ್ಲಿ ತಿಳಿಸಿದಂತೆ ಜೀವನ ನಡೆಸೋದಕ್ಕೆ ಮಾಡಿದ್ರೆ ಅನುಕೂಲವಾಗುತ್ತೆ. ಎಲ್ಲ ಅದನ್ನ ಧಿಕ್ಕರಿಸಿದ್ರೆ ಪ್ರತಿಕೂಲವಾಗೋದು ಇದೆ. ಈ ಚೇತನ ಮುಕ್ತರಾದಾಗ ಅತಿಶಯವಾದ ಅನುಕೂಲ್ಯವನ್ನೇ ಉಂಟು ಮಾಡುತ್ತೆ. ಚೇತನರು ಮುಕ್ತರಾದಾಗ ಭಗವಂತನಲ್ಲಿ ಭಕ್ತಿ ಅಥವಾ ಪ್ರಪತ್ತಿ, ಭಕ್ತಿ ಅಥವಾ ಅನನ್ಯ ಲಭ್ಯ ಮದ್ಭಕ್ತಿಂ ಲಭತೆ ಪರಾಂ, ಭಗವದ್ಗೀತೆನಲ್ಲಿ ಹೇಳಿದ ಮಾತು. ಯಾಕೆಂದ್ರೆ ಮುಕ್ತರಿಗೆ ಈ ಪ್ರಕೃತಿಯು ಪರಮಾತ್ಮನ ವಿಭೂತಿ ಎಂಬುದು ಅನುಭವ ಆಗುತ್ತೆ. ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ವಪುಹು. ಚರವೋ ಅಚರವೋ, ಚಲಿಸುತ್ತೋ ಚಲಿಸೋಲ್ವೋ, ಜೀವ ಇದೆಯೋ ಇಲ್ವೋ, ಲಿವಿಂಗ್ ಆರ್ ನಾನ್ ಲಿವಿಂಗ್, ನಮ್ಮ ಕಣ್ಣು ಮುಂದೆ ಕಾಣುವಂತ ಈ ಪ್ರಕೃತಿ ಇದು ಭಗವಂತನ ಒಂದು ವಿಭೂತಿ ಅಂತ ಹೇಳಿದ್ರು. ಏನು ಅವನದೇ ರೂಪ, ಅವನದೇ ಶರೀರ ಅಂತ ಹೇಳಿದ್ದು. ಅದು ಸ್ವಾಭಾವಿಕವಾದ ಅತಿಶಯವಾದ ಆನುಕೂಲ್ಯವನ್ನೇ ಮುಕ್ತರಿಗೆ ಅದು ಉಂಟು ಮಾಡುತ್ತೆ, ಅವರು ಅನುಭವಿಸ್ತಾರೆ. ಒಂದೊಂದು ದಿನವೂ ಕೂಡ ಸಂತೋಷದಾಯಕ. ಇವತ್ತು ಬೆಳಗಿಂದ ರಾತ್ರಿ ತನಕ ನಾ ಮಾಡಿದ ಕೆಲಸ ಎಲ್ಲ ಭಗವಂತನಿಗೆ ಅರ್ಪಣೆ, ಧನ್ಯನಾದೆ ನಾನು ಇವತ್ತಿನ ಕಾರ್ಯದಲ್ಲಿ. ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಭಗವಂತನನ್ನ ಕೊಂಡಾಡಿದ್ದೇನೆ. ಅವನೇ ಕೊಟ್ಟಂತ ಕಣ್ಣು ಕಿವಿ ಇದೆಲ್ಲ ಅವನ ನಾಮ ಸಂಕೀರ್ತನೆಗೆ ಉಪಯೋಗಿಸಿದ್ದೆ. ಚಿಕ್ವೇ ಕೀರ್ತ ಈ ಕೇಶವಂ ಮುರರಿಪಂ ಚೇತೋ ಭಜ ಅಂತ ಹೇಳಿದಂತೆ ಒಂದೊಂದೇ ಅಂಗಗಳು ಭಗವಂತನಿಗೆ ಮಾಡಿದಾಗ ಮುಕ್ತಾವಸ್ಥೆಯಲ್ಲಿ ಚೇತನದ ಕರ್ಮವೆಲ್ಲ ನಾಶವಾಗಿರೋದ್ರಿಂದ ಯಾವ ವೈಷಮ್ಯವೂ ಇಲ್ಲದೆ, ಯಾವ ಪ್ರಾತಿಕೂಲ್ಯವೂ ಇಲ್ಲದೆ ಕೇವಲ ಅನುಕೂಲವಾಗಿ ಇರುತ್ತೆ. ಪ್ರಪತ್ತಿಯನ್ನ ಮಾಡಿಕೊಂಡಾಗ ಪ್ರಾರಬ್ಧಂ ಪರಿಭುಜ್ಯ ಕರ್ಮಸಗಳಂ ಪ್ರಕ್ಷೀಣ ಕರ್ಮಾಂತರ, ಪರಮಾರ್ಥ ಸ್ಥಿತಿನಲ್ಲಿ ಹೇಳಿದಂತೆ ಬೆಳಗ್ಗೆ ಅನುಸಂಧಾನವಾದಂತಹದ್ದು ಸಂಕ್ಷಿಪ್ತ ಪರಮಾರ್ಥ ಸ್ಥಿತಿ.
ಪ್ರಾರಬ್ಧ ಕರ್ಮವನ್ನ ಕಳ್ಕೊಂಡು ಆಗಾಮಿ ಮತ್ತೆ ಸಂಚಿತ ಈ ಕರ್ಮಗಳ ಲೇಪ ಇಲ್ಲದೆ ಬ್ಯಾಲೆನ್ಸ್ ನಿಲ್ ಅಂತ ಮಾಡಿಕೊಂಡು ಆ ಶರೀರದಿಂದ ಜೀವಾತ್ಮ ಹೊರಡ್ತಾನೆ ಅರ್ಚಿರಾದಿಗತಿನಲ್ಲಿ. ಅವನಿಗೆ ಯಾವ ವೈಷಮ್ಯವೂ ಇಲ್ಲ, ಅಂದ್ರೆ ವಿಪರೀತಗಳು ಇದೆಲ್ಲ. ಭಗವಂತನೇ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಹೇಳಿದಂತೆ ಚೇತನರ ಕರ್ಮ ಎಲ್ಲ ನಾಶವಾಗಿದೆ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಎಲ್ಲವೂ ಕೂಡ ಬ್ಯಾಲೆನ್ಸ್ ನಿಲ್ಲು, ಬ್ಯಾಲೆನ್ಸ್ ಶೀಟ್. ಆಗ ಏನು ಅಂದ್ರೆ ಇದು ಕೇವಲ ಅನುಕೂಲವಾಗಿ ಇರುತ್ತೆ. ಈ ತ್ರಿಗುಣ ಯಾವುದು ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತ ಹೇಳ್ತೀವಲ್ಲ, ಅದನ್ನೇ ತ್ರಿಗುಣ ಅಂದ್ರು. ಎಲ್ಲ ವಸ್ತುಗಳು ಭಗವಂತನ ಶರೀರವಾದ್ದರಿಂದ ಸ್ವಾಭಾವಿಕವಾಗಿ ಅನುಕೂಲವೇ ಆಗಿರುತ್ತೆ. ಎಲ್ಲವೂ ಕೂಡ ಅನುಕೂಲವೇ ಇವನಿಗೆ. ಅವನಿಗೆ ಯಾವುದು ದುಃಖ ಕ್ಲೇಶ ಯಾವುದೂ ಇಲ್ಲ, ಎಲ್ಲವೂ ಕೂಡ ಒಳ್ಳೆಯ ಇದಕ್ಕೆ ಆಗುತ್ತೆ ಅವನ ಕರ್ಮದ ಪ್ರಕಾರ ತಾನೆ. ಈಗ ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ, ರೋಗ ರುಜಿನಗಳು ಮತ್ತೊಂದು ಎಲ್ಲ. ಇದೆಲ್ಲ ಇಲ್ಲದೆ ಜೀರ್ಣಮೀವ ವಸ್ತ್ರ, ಸಹಜವಾಗಿ ಪ್ರಕೃತಿ ಸೇರಿದ್ದು ಶರೀರ ಜೀರ್ಣವಾಗುತ್ತೆ. ಶೀರ್ಯತೆ ಇತಿ ಶರೀರ, ನಾಶವಾಗುತ್ತೆ. ಆ ನಾಶವಾಗಕ್ ಮೊದಲು ಹರಿದ ಬಟ್ಟೆ ಬಿಸಾಗದಂಗೆ ಶರೀರ ಬಿಟ್ಟು ಹೋಗ್ತಾ ಇರ್ತಾನೆ. ಎಲ್ಲ ಕೂಡ ಅವನಿಗೆ ಪೂರಕವಾಗಿ ಆಗುತ್ತೆ. ಮೃತ್ಯುವನ್ನ ಪ್ರಿಯ ಅತಿಥಿಯಂತೆ ಸ್ವಾಗತಿಸೋದಕ್ಕೆ ಅವನು ಸಿದ್ಧನಾಗಿರ್ತಾನೆ. ಇಲ್ಲಿ ಇದು ಕರ್ಮದ ಶರೀರಗಳನ್ನೇ ಬಿಟ್ಟು ಆಮೇಲೆ ಅವನಿಗೆ ದಿವ್ಯವಾದ ಶರೀರ ಬರುತ್ತೆ. ಆನಂದ ಕೂಡ, ಅಯ್ಯೋ ಸಾಯ್ತಾ ಇದ್ದೀನಲ್ಲ ಅಂತ ಭಯ ಇಲ್ಲ, ಮೃತ್ಯುವಿನ ಬಗ್ಗೆ ಭಯ ಇಲ್ಲ, ದಿವ್ಯವಾದ ಶರೀರ ಸಿಗುತ್ತಲ್ಲ ಅನ್ನೋ ಆನಂದ. ಒಬ್ಬ ಹರಿದೋಗಿರೋ ಬಟ್ಟೆ ಪಂಚೆನೋ ಶೀದೋ ಎಲ್ಲ ಅನೇಕ ಕಡೆನಲ್ಲಿ ಹೋಗಿದೆ. ಯಾರೋ ಒಂದು ಹೊಸದಾದ ಒಂದು ವಸ್ತ್ರ ಕೊಡ್ತಾರೆ, ಒಳ್ಳೆ ಬೆಲೆ ಬಾಳುವಂತದ್ದು. ಕೊಟ್ಟಾಗ ಇವನ್ಗೆ ಅದ್ರ ಮೇಲೆ ಅಭಿಮಾನ ಇರುತ್ತೆ. ಅಯ್ಯೋ ನಾನು ಹಳೆಯದು ಹರಿದೋಗಿದ್ರು ಕೂಡ ಎಷ್ಟು ದಿವಸ ಉಟ್ಕೊಂಡಿದ್ದೆ, ಈ ತರ ಏನಾರು ಒಂದು ಥಾಟ್ಸ್ ಬರುತ್ತೆ ಅವನಿಗೆ. ತಕ್ಷಣದನ್ನ ಬಿಸಾಡ್ತಾನೆ, ಹೊಸದನ್ನ ಧರಿಸ್ತಾನೆ. ಹಾಗೆ ಮೃತ್ಯುವನ್ನ ಪ್ರಿಯ ಅತಿಥಿಯಂತೆ ಸ್ವಾಗತಿಸಿ ಜೀರ್ಣವಾದಂತ ಶರೀರವನ್ನು ಬಿಟ್ಟು ಸಂತೋಷವಾಗಿ ಹೋಗ್ತಾನೆ. ಅವನಿಗೆ ದುಃಖ ಇಲ್ಲವೇ ಇಲ್ಲ. ಈ ರೀತಿ ಉಂಟ ಅಂತಂದ್ರೆ ಅನೇಕರದು ಜೀವನದಲ್ಲೇ ನಾವು ಕೇಳ್ತೀವಿ. ನಿದ್ದೆವಳು ಸಾವ ಪಡೆ ಅಂದ್ರು. ತೆಲುಗುನಲ್ಲಿ ಮಂಚಿನ ಒಳಕ್ಕೆ ಮರಣಮೇ ಸಾಕ್ಷಿ ಅಂತ ಒಂದು ಗಾದೆ ಬೇರೆ ಇದೆ. ಮರಣ ಅನ್ನೋದು ಅವ್ರಿಗೆ ಈ ಜೀರ್ಣವಾದ ಶರೀರ ಬಿಡೋದಕ್ಕೆ ಒಂದು ಸುಲಭವಾದಂತಹದ್ದು. ಅಂತ್ಯಕಾಲ ಅನಾಯಾಸವಾಗಿ ಶರೀರವನ್ನ ಬಿಡ್ತಾರೆ, ಅದರಲ್ಲೇ ಗೊತ್ತಾಗುವಂತದ್ದು. ಮತ್ತೆ ಎಲ್ರು ಪ್ರಪತ್ತಿ ಮಾಡ್ಕೊಂಡು ಕೆಲವರೆಲ್ಲ ಬಹಳ ಕಷ್ಟಪಡ್ತಾರಲ್ಲ ಅಂತಂದ್ರೆ ಅವ್ರ ಕರ್ಮದ್ದು ತೀವ್ರವಾಗಿದ್ರೆ ಅದನ್ನ ಇದು ಹಿಂಗೇನೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಕರ್ಮಣೋ ಗಹನಾಗತಿ, ಆ ರೀತಿ ಊಹಿಸ್ಬಹುದಷ್ಟೆ. ಯಾಕೆಂದ್ರೆ ಎಲ್ಲ ಪೂರ್ವ ಜನ್ಮದ್ದು ಸಂಚಿತವೋ, ಎಷ್ಟು ಕೋಟಿ ಜನ್ಮದ ಪುಣ್ಯ ಇದ್ರದಿದೆಯೋ, ಪುಣ್ಯ ಪಾಪಗಳು, ಅದರ ಫಲ ಇವನು ಅನುಭವಿಸ್ಬೇಕಾದ್ದು ಎಲ್ಲವನ್ನು ತೆಗಿತಾ ಇದ್ದಾನೆ ಅಂದ್ರೆ ಈ ಜನ್ಮದಲ್ಲೇ ಮುಗಿಸ್ಬಿಡ್ಬೇಕಾದ್ದು. ಹಾಗಾಗಿ ಅನುಭವ ಆ ರೀತಿ. ಇನ್ನು ಸುಕೃತಶಾಲಿಗಳಾದವರು ಅನಾಯಾಸವಾಗೂ ಶರೀರ ಬಿಡ್ತಾರೆ. ಕೆಲವರಿಗೆ ಹಿಂದೆನೆ ಹೇಳಿದೆ ನಾನು, ಇದೇ ಇದ್ರಲ್ಲೇನೆ ತಾವು ಯಾವಾಗ ಶರೀರ ಬಿಡ್ತೀನಿ ಅನ್ನೋದು ಕೂಡ ಗೊತ್ತಾಗುವಂತಹದ್ದು. ಇನ್ನೇನು ಮುನ್ನೇನು ತಿರುಕ್ಕೂರು ಹೈ ಪಿರಾನ್ ಪಿಳ್ಳಾನ್ ಅವ್ರದ್ದು ಹೇಳ್ಬೇಕಾದ್ರೆ ಯಾಮುನಾಚಾರ್ಯರಿಗೆ ನಾನು ಇಂಥ ದಿವಸ ಇದ್ ಮಾಡ್ತೀನಿ, ಅದಕ್ಕೆ ಮೊದಲು ನೀನ್ ಬಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಡೇಟ್ ಇವರು ಸ್ವಲ್ಪ ಇದ್ರಲ್ಲೇನೋ ಮರ್ತದವರು, ಅದರಿಂದ ಅಲ್ಲಿ ಹೋಗಿ ನೇರವಾಗಿ ತಗೊಳಕ್ಕಾಗಿಲ್ಲ. ಇಂಥ ದಿವಸ ಬಿಡ್ತೀನಿ ಅಂತೇಳಿ ಆ ದಿವಸನೇ ಶರೀರ ಬಿಟ್ಟಿದ್ದು. ಇದೇನು ಮಿರಾಕಲ್ ಅಂತಂದ್ಬಿಟ್ಟಲ್ಲ. ಸುಕೃತಶಾಲಿಗಳು, ಯಾರು ವಿವೇಕಿಗಳು, ಯಾರು ಯೋಗಿಗಳು ಜೀವನದಲ್ಲಿ ಅವ್ರಿಗಿದೆಲ್ಲ ಬರುವಂತದ್ದು. ಅನೇಕರದು ಒಂದೆರಡಲ್ಲ, ಈ ತರದ್ದು ಬೇಕಾದಷ್ಟು ವೃತ್ತಾಂತಗಳನ್ನು ಕೇಳ್ತೇವೆ. ಹಿಂದೆ ಯಾವುದೋ ಇದ್ರಲ್ಲಿ ಕೇಳಿದೆ ನಾನು, ಜಟಾವಲ್ಲಭ ಅಂತ ಅಂದ್ಬಿಟ್ಟು ಅವರ ಇದರಲ್ಲಿ ಅನ್ಸುತ್ತೆ. ಒಳ್ಳೆ ಯೋಗದಲ್ಲಿ ಅವರು ನಿಷ್ಣಾತರು. ಅವರ ಪತ್ನಿ ಹೋಗ್ಬಿಟ್ರು. ಸರಿ, ಅವರು ಎರಡನೇ ವಿವಾಹ ಮಾಡ್ಕೊಳ್ಳೋದು. ಏನವಾಗ ಅವ್ರ ವಯಸ್ಸು 40-50 ಏನೋ. ಹಾಗೆ ಆವಾಗ ಎರಡನೇ ಮದುವೆ ಮಾಡ್ಕೊಂಡಿದ್ದು ಮತ್ತೆ ಸಂತತಿಗೋ ಇಲ್ಲ ಏನು ಶರೀರದ ಆನಂದಕ್ಕೋ ಅದೇ ಇದಕ್ಕೆ ಅಂತ ಅಂದ್ಬಿಟ್ಟು
ಸ್ತ್ರೀ ಸಂಘ ಬಯಸಿ ಅಂತಲ್ಲ, ತಾವು ನಡೆಸುವ ಕರ್ಮಗಳು ಇವುಗಳನ್ನೆಲ್ಲ ನಡೆಸೋದಕ್ಕೆ ಅಪತ್ನೀಕ ಅವನಿಗೆ ಯೋಗ್ಯತೆ ಇಲ್ಲ. ಅದಕ್ಕಾಗಿ ಯಾರೋ ಹೇಳ್ತಾ ಇದ್ರು ಆ ಕಥೆನಲ್ಲಿ, ಮೇಲ್ಕೋಟೆನಿಂದ ಯಾರೋ ಒಂದು ಇವರನ್ನ ಸಜೆಸ್ಟ್ ಮಾಡಿದ್ರು ಇವರಿಗೆ, ಅವ್ರ ಮನೆಯವರಿಗೆ ಇಷ್ಟು ವಯಸ್ಸಾಗಿದೆ ಇವರಿಗೆ, ಅವರೇ ಹೋಗ್ಬಿಟ್ರೆ ಇವಳು ವಿಧವಿ ಆಗ್ತಾಳಲ್ಲ ಇದಕ್ಕೆ ಅಂತ. ಅವರನ್ನು ನೋಡ್ಬಿಟ್ಟು ಹೇಳದಂತೆ, ಏನು ಯೋಚನೆ ಮಾಡ್ಬೇಡಿ, ನಿಮ್ಮ ಮಗಳು ಸುಮಂಗಲಿಯಾಗಿ ಹೋಗ್ತಾರೆ ಅಂತ ಹೇಳಿ 2ನೇ ಮದುವೆನಲ್ಲೂ ಇದ್ರಲ್ಲೂ ಕೂಡ. ಆಮೇಲೆ ಅವ್ರ ಮಗನಿಗೆ ಒಂದು ಪತ್ರ ಬರೆದ್ಬಿಟ್ಟು, ನಾನು ಹೋದ್ಮೇಲೆ ಇದನ್ನು ಓಪನ್ ಮಾಡು ಅಂತ ಹೇಳಿ, ಅವ್ರಿಗೆ ಇಂಥ ದಿವಸ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಅದ್ರಲ್ಲಿ ಬರ್ದಿದ್ದು. ರಹಸ್ಯ ಇದು, ಬೇರೆಯವರಿಗೆ ತಿಳಿಸೋದಲ್ಲ. ಅದಕ್ಕೆ ಭಗವಂತ ಇದನ್ನು ತುಂಬಾ ಗೂಢವಾಗಿ ಇಟ್ಟಿದ್ದಾನೆ. ಹಿಂದ ಆಗೋದೊಂದು ಕ್ಷಣ, ಮುಂದಕ್ಕೂ ಆಗದು ಸಂದ ಲೆಕ್ಕವದೆಲ್ಲ ಅಂತ. ಉತ್ತರ ಭಾರತದ ಪ್ರವಾಸಕ್ಕೆ ಹೋಗಿದ್ರಂತೆ. ಅಲ್ಲಿ ಎಲ್ಲೋ ಅವರ ಪತ್ನಿ ಯಾವುದೋ ಪುಣ್ಯಕ್ಷೇತ್ರದಲ್ಲಿ 2ನೇವಳನ್ನು ಮದುವೆ ಆಗಿದ್ರು ಅನ್ನಲ್ಲ, ಅವಳು ಬಿಟ್ರು. ಅದಾದ್ಮೇಲೆ ಇವರು ಹೋಗಿದ್ದು. ಎಲ್ಲವೂ ಕೂಡ ಮುಂದೆ ನಡೆಯುವಂತದ್ದು ತ್ರಿಕಾಲ ದರ್ಶಿನಿ. ಈ ತ್ರಿಕಾಲ ದರ್ಶನ ಅಂದ್ರೆ ಮುಂದೆ ಆಗುವಂತದ್ದು ಏನೇನು ಅನ್ನೋದನ್ನು ತಿಳಿದಂತವರ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವರು ಭಗವಂತನ ಇದಕ್ಕೆ ಉದ್ವೇಗಗೊಳ್ಳಲ್ಲ. ಅಯ್ಯೋ ನಾನು ಇವಾಗ ಹೋಗ್ತಾ ಇದ್ದೀನಿ ಅಥವಾ ಇನ್ನೇನೋ ಆಗ್ತಾ ಇದೆ ಅಂತ. ಏನು ಭಗವಂತನ ಸಂಕಲ್ಪದಿಂದ ನಡೀಬೇಕು, ಎಲ್ಲವೂ ಆ ರೀತಿನೇ ನಡೀಲಿ. ನಾವೆಲ್ಲ ಅವನ ಆಣತಿಯನ್ನ, ಅವನ ಸಂಕಲ್ಪವನ್ನ ಮೀರುವವರಲ್ಲ. ಈಗ ಜ್ಯೋತಿಷ್ಯನೋ ಮತ್ತೊಂದು, ಅವ್ರಿಗೆ ಯಾವ್ದೋ ಸಿದ್ಧಿ ಸಿಗದಿದೆ, ಅವ್ರ ಹತ್ರ ಓದಿ ಸಿಗುತ್ತೆ, ಇಲ್ಲ ನಾಡಿ ಗ್ರಂಥ, ಇವೆಲ್ಲ ಹುಚ್ಚುತನಗಳು ಬೇಕೇ ಇಲ್ಲ. ಏನೋ ಕ್ಯೂರಿಯಾಸಿಟಿ ಇವರುಗಳಿಗೆ, ಅದೇನಾಗತ್ತೆ ಇದೇನಾಗತ್ತೆ ಅಂತ. ಅದನ್ನ ಹೇಳುವಂತವನು ಏನೋ ಅವ್ರಿಗೊಂದು ಉದ್ಯೋಗ, ಹೊಟ್ಟೆಪಾಡಿಗೆ. ಇವೆಲ್ಲ ಕೇಳ್ಬೇಕಾ? ನನ್ನ ಮಗ ಹೆಂಗಿರ್ತಾನೆ, ಮೊಮ್ಮಗ ಹೆಂಗಿರ್ತಾನೆ, ಅವನಿಗೆ ಏನಾಗತ್ತೆ, ಅವನಿಗೆ 60-70 ವಯಸ್ಸಿನಲ್ಲಿ ಏನು ಘಟನೆ ನಡೆಯುತ್ತೆ, ಮುಂದಿಂದು ಇದ್ರದ್ದೆಲ್ಲ ಯಾಕೆ ತಿಳ್ಕೊಂಡು ಏನಾಗ್ಬೇಕಾಗಿದೆ ಅಂತ. ಭಗವಂತನ ನಂಬಿದ್ದೀರಿ, ಶರೀರ ಕೊಟ್ಟಿದ್ದಾನೆ, ಅವನು ಕಾಪಾಡ್ಲಿ. ನಾನೇ ನನ್ನ ಮಗನ ಅಥವಾ ಮೊಮ್ಮಗನ ರಕ್ಷಕ ಅಂತ ಅಂದ್ಬಿಟ್ಟೆ ಆಗೋದಕ್ಕೆ ಅಸಾಧ್ಯ ಏನು? ಅವರವರ ಕರ್ಮದ ಪ್ರಕಾರ ಬರುವಂತದ್ದು. ಮತ್ತೆ ಹಾಗಾದ್ರೆ ಸುಮ್ಮನೆ ನಾನು ಸಂಬಂಧ ಇಲ್ಲದಂತೆ ಬಿಟ್ಟು ಬಿಡೋದ ಅಂದ್ರೆ, ಹೌದು ಖಂಡಿತ ಸಹಜವಾಗಿಯೇ ಮಗನಾಗ್ಲಿ ಮೊಮ್ಮಗನಾಗ್ಲಿ ಅಥವಾ ಸಂತತಿ ಅಥವಾ ಇದರಲ್ಲಿ ತಗೊಳ್ಬೇಕಾದ್ರೆ ಶರೀರದ ಸಂಬಂಧದಿಂದ ಬಂದವರು, ಅವರಿಗೆ ಒಳಿತಾಗಲಿ ಅನ್ನೋದನ್ನ ಬಯಸೋಣ. ಆದ್ರೆ ಭಾವೋದ್ವೇಗದಿಂದ ಓದೇನು ಆಗತ್ತಂತೆ, ಅದಾಗಬಾರ್ದು ಮಾಡಬಾರ್ದು ಅಂತ ಅದಕ್ಕೇನೋ ಮಾಡ್ತೀನಿ, ಇನ್ನೇನು ಶಾಂತಿಗಳು ಮತ್ತೊಂದು ಏನೇನೋ ರೀತಿನಲ್ಲಿ ಯಾರ್ಯಾರು ಎಲ್ಲೆಲ್ಲೋ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇವರ ಪೂರ್ವ ಕರ್ಮದ ಇದು ಆ ದಾಸರ ಗೀತೆನಲ್ಲೇ ಐತಲ್ಲ, ಏನದು, ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ಒಂದು ಚೂರು ಅದರಂತೆ ನಡೆಯೋಲ್ಲ. ಹರಿಚಿತ್ತ ಸತ್ಯ. ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳನ್ನೇ ಸಂತೋಷವಾಗಿರ್ಬೇಕು ಅಂತ ಇವನು ನರ ಬಯಸಿದ್ರೆ, ಮದುವೆಯಾಗದೆ ಇರುವುದು ಅವನ ಸಂಕಲ್ಪ. ಯಾಕೆ ಇವನಿಗೆ ಮದುವೆ ಆಗ್ಲಿಲ್ಲ ಅಂತಂದ್ರೆ, ಅವರುಗಳ ಇಂಡಿವಿಜುವಲ್ ಇವ್ರದ್ದು ಏನೇನಿರುತ್ತೋ ಅದು. ಸೊ ಎಷ್ಟು ಮಟ್ಟ ಪ್ರಾರ್ಥನೆನೋ ಇದನ್ನ ಮಾಡಿ ಭಗವಂತ ಏನ್ ಕೊಡ್ತಾನೆ ಅದನ್ನು ಮಹಾಪ್ರಸಾದವಾಗಿ ಸ್ವೀಕಾರ ಮಾಡಿದ್ರೆ ಅವನ ಬಾಳು ಚೆನ್ನ. ಇಲ್ಲ ಅದಕ್ಕಾಗಿ ಕೊರೆಗೆಕೊಂಡು ಅಯ್ಯೋ ಮಗನಿಗೆ ಮದುವೆ ಆಗ್ಲಿಲ್ಲ, ಇಂಥವ್ರು ನಾವು ನೋಡ್ತೀವಿ ಲೋಕದಲ್ಲಿ. ಅದೇ ದೊಡ್ಡದಾಗಿ ಮಾಡ್ಕೊಂಡು 40 ಆಗೋಯ್ತು, 49 ಆಯ್ತು, ವಯಸ್ಸಾಗತ್ತೆ, ಏನು ಹುಡ್ತಾ ಇರುತ್ತೆ. ಕಾಲೋ ಜಗದ್ಭಕ್ಷಕ ಅಂತ. ಭಗವಂತ ಒಂದ್ ಕೊಡದಿದ್ರೆ ಇನ್ನೇನೋ ಒಂದಿರ್ತಾನೆ. ಇಲ್ಲ ಮದುವೆ ಆದವರೆಲ್ಲ ಏನು ಮೋಕ್ಷ ಪಡೆದ್ರ? ಮದುವೆ ಆಗ್ಬಿಟ್ರೇನೆ ಇದ? ಎಲ್ಲದರ ಉದ್ದೇಶ ಏನು ಅಂತಂದ್ರೆ, ಮನುಷ್ಯ ಪ್ರಯತ್ನ ನಮ್ದು ಎಷ್ಟೋ ಅಷ್ಟು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವನ ಕೃಪೆಯಿಂದ ಇವನ ಕರ್ಮವು ಕಳೆದ್ರೆ ಎಲ್ಲವೂ ಸೇರಿ ಆಗತ್ತೆ. ಇಲ್ದಿದ್ರೆ ಅಕ್ಸೆಪ್ಟ್, ದೇವರಿಂದ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ, ನಾವೆಲ್ಲ ಅವನಿಗೆ ಬಚ್ಚ. ಅವನ ಹಾಕಿ ತಾಳದಂಗೆ ಕಣ್ಣು ಮುಚ್ಕೊಂಡು ಏಳದಂಗೆ ಇರೋದು ರತ್ನನ್ ಪ್ರಪಂಚ. ಇದೇ ನಾವು ಜೀವನದಲ್ಲಿ ಮುಖ್ಯವಾಗಿ ಪಡೆಯಬೇಕಾದದ್ದು. ಏನು ನಾವಿಷ್ಟೆಲ್ಲ ಮಾಡಿದ್ವಿ, ಭಗವಂತ ನಮ್ಗೆ ಇದ್ ಮಾಡ್ಲಿಲ್ವಲ್ಲ, ಮನೆ ಆಗ್ಲಿಲ್ಲ, ಕಾರ್ ಬರ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಇಲ್ಲ ಮಕ್ಕಳಿಗೆ ಆ ಕೆಲಸ ಆಗ್ಲಿಲ್ಲ, ಕೆಲಸ ಆಗಿತ್ತಾ ಇದಾಯ್ತಾ, ಒಂದೊಂದು ಕೂಡ ಎಲ್ಲ ನಾವು ಬಯಸಿದಂತೆನೆ ಎಲ್ಲಾನು ಆಗಬೇಕು ಅಂತ ಬಯಸುವಂತದ್ದಿದೆಯಲ್ಲ, ಇದೆಲ್ಲ ಮೌಢ್ಯಕ್ಕೆ ಕಾರಣವಾಗುವುದು. ಆದ್ರೆ
ಅವನೇ ಎಲ್ಲವನ್ನು ನಡೆಸುವಂತವನು. ಅವನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ. ಸೊ ಅವನಿಗೆ ಬಿಟ್ಬಿಟ್ಟು ಅವನ ಡಿಸಿಷನ್ ಅನ್ನ ನಮ್ದು ಅಂತ ತಗೊಂಡ್ರೆ ನಮಗೆ ಎಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯವಾಗತ್ತೆ. ಪ್ರಯತ್ನ ಮಾಡಬಾರ್ದು ಅಂತ ಎಲ್ಲವೂ ಕೂಡ ಅಷ್ಟೇ. ಮದುವೆ ಆಗೋದಾಗ್ಲಿ ಅಥವಾ ಮುಂದಕ್ಕೆ ಮಕ್ಕಳಾಗೋದಾಗ್ಲಿ ಎಲ್ಲವೂ ಕೂಡ ಕರ್ಮಯುತವಾಗಿ ಬರುವಂತಹದ್ದಿದೆ. ಮುಕ್ತರಿಗೆ ಈ ಪ್ರಕೃತಿ ಪರಮಾತ್ಮನ ವಿಭೂತಿ ಎನ್ನುವಂತಹ ಅನುಭವ ಇದ್ದಾಗ ಆ ಪ್ರಕೃತಿಯ ಸ್ವಾಭಾವಿಕವಾದ ಅತಿಶಯ ಅನುಕೂಲವನ್ನೇ ಮುಕ್ತರು ಅನುಭವಿಸ್ತಾರೆ. ಮುಕ್ತಾವಸ್ಥೆಯಲ್ಲಿ ಚೇತನರ ಕರ್ಮವೆಲ್ಲ ನಾಶವಾಗಿರುವುದರಿಂದ ಯಾವ ವೈಷಮ್ಯವೂ ಇಲ್ಲದೆ, ಯಾವ ಪ್ರಾತಿಕೂಲ್ಯವೂ ಇಲ್ಲದೆ ಕೇವಲ ಅನುಕೂಲವಾಗಿ ಇರುತ್ತೆ ಈ ತ್ರಿಗುಣಾತ್ಮಕವಾದ ಪ್ರಕೃತಿ. ಎಲ್ಲ ವಸ್ತುಗಳು ಭಗವಂತನ ಶರೀರವಾದ್ದರಿಂದ ಸ್ವಾಭಾವಿಕವಾಗಿ ಎಲ್ಲವೂ ಅನುಕೂಲವೇ ಆಗಿರುತ್ತೆ. ಇವನಿಗೆ ಆ ಜ್ಞಾನವು ಮುಕ್ತರಿಗೆ ಇರೋದ್ರಿಂದ ಅವರು ತ್ರಿಗುಣವನ್ನ ಭಗವಂತನ ವಿಭೂತಿ ಎಂಬುದನ್ನು ತಿಳಿತಾರೆ. ಆಗ ಅದು ಅವರಿಗೆ ಅತಿಶಯವಾಗಿ ಅನುಕೂಲವಾಗಿ ಆಗುತ್ತೆ. ಭಗವದ್ಗೀತೆ ವಿಭೂತಿ ಯೋಗ ಎಲ್ಲವೂ ಕೂಡ ನಾನೇ, ಎಲ್ಲದರಲ್ಲೂ ನನ್ನ ಅಂಶ ಇದೆ. ಯಾವ್ದು ಒಳ್ಳೇದು ಅಂತಿದೆಯೋ ಅದರಲ್ಲೆಲ್ಲ ನಾನಿದ್ದೇನೆ ಅಂತ ತಾನೇ ಎಲ್ಲ ಹೇಳಿದ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ. ಒಂದೊಂದ್ರಲ್ಲಿ ಮುಂದಿನ ಚೂರ್ಣಕ್ಕೆ பூர்வாவஸ்தையில் தன்னை பத்த உண்டான பிராதிகூல்யமும் பரப்பிரதிகூலமான ஆகாரமும் முக்தனுக்கு தோன்றா நின்றாலும் ஈஸ்வரனுக்கு போல ಇವನಕ್ಕುம் ಪ್ರತಿಕೂಲಮಾಯ್ ಇರಾದು. ಪೂರ್ವಾವಸ್ಥೆಯಾದ ಬದ್ಧಾವಸ್ಥೆಯಲ್ಲಿ, ಪೂರ್ವಾವಸ್ಥೆ ಉತ್ತರಾವಸ್ಥೆ ಅಂದ್ರೇನು? ಏನವಸ್ಥೆ? ಮಣ್ಣು ಪೂರ್ವಾವಸ್ಥೆ, ಉತ್ತರಾವಸ್ಥೆ ಅದು ಮಡಕೆಯಾಗಿದ್ದು. ಆ ಮಣ್ಣಿನಿಂದನೇ ಕುಂಬಾರ ಮಡಿಕೆಯನ್ನು ಮಾಡಿದ್ದು. ಮಡಿಕೆ ಆದ್ಮೇಲೆ ನನಗೆ ಮಣ್ಣನ್ನು ಕೊಡು ಅಂತ ಕೇಳಿದ್ರೆ ಕೊಡಕ್ಕಾಗತ್ತೆ? ಮಣ್ಣೇ ಮಡಿಕೆಯಾಗಿದೆ ಈಗ ಅಂದ್ರೆ ಪೂರ್ವಾವಸ್ಥೆ ಹೋಯ್ತು, ಅದಕ್ಕೆ ಉತ್ತರಾವಸ್ಥೆನಲ್ಲಿದೆ. ಹಾಗೆಯೇ ಇವನು ಮುಕ್ತನಾಗುವುದಕ್ಕೆ ಮೊದಲು, ಭಗವಂತನನ್ನ ಆಶ್ರಯಿಸಿ ಪ್ರಪತ್ತಿಯನ್ನ ಮಾಡಿಕೊಳ್ಳುವುದಕ್ಕೆ ಮೊದಲು ಬದ್ಧಾವಸ್ಥೆಯಲ್ಲಿ ಅಂದ್ರೆ ಕರ್ಮದಿಂದ ಬಂಧಿತನಾದಂತಹ ಸ್ಥಿತಿ, ತನಗೆ ಅಚೇತನದಿಂದ ಉಂಟಾದಂತಹ ಪ್ರಾತಿಕೂಲ್ಯ ಹಾಗೂ ಸಂಸಾರ ಮಂಡದಲ್ಲಿರುವ ಇತರರಿಗೆ ಅದರ ಪ್ರತಿಕೂಲವಾದ ಆಕಾರವು ಮುಕ್ತನಿಗೆ ತಿಳಿದರೂ ಮುಕ್ತಾವಸ್ಥೆಯಲ್ಲಿ ಈಶ್ವರನಂತೆ ಇವನಿಗೂ ಪ್ರತಿಕೂಲವಾಗಿರೋದು. ಈಗ ಇಂದ್ರಿಯಗಳು, ಅವುಗಳ ಪಟುತ್ವ, ಶೈಥಿಲ್ಯ, ದೌರ್ಬಲ್ಯ, ವಿಸ್ಮರಣೆ ಇವೆಲ್ಲ ವಾರ್ಧಕ್ಯದಲ್ಲಿ ಬರುವಂತಹದ್ದು ಸಹಜವಾದ ಎಲ್ರಿಗೂ ಕೂಡ. ಜರೆ, ಮುಪ್ಪು, ಇರಪ್ಪು, ಮೂಪ್ಪು, ಆಳ್ವಾರಗಳು ಅದ್ ಹೇಳ್ತಾರೆ. ಇರವು, ಅಳಿವು, ಉಳಿವು ಎಲ್ಲ ಅವನ ಕೈನಲ್ಲಿದೆ ಅಂತ. ಮುಪ್ಪಿನಲ್ಲಿ ಏನಾಗತ್ತೆ? ಶರೀರ ಶಿಥಿಲವಾಗತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಹೌದು ನಿಮಗೆ ರೆಸಿಸ್ಟೆನ್ಸ್ ಎಲ್ಲ ಕಡಿಮೆ ಆಗತ್ತೆ, ಅದಕ್ಕಾಗಿ ಮತ್ತೆ ನಾ ಚಿಕ್ಕವನಿದ್ದಾಗ ಏನೂ ಆಗಿರ್ಲಿಲ್ವಲ್ಲ, ಅವಾಗ ನಿಮ್ಮಲ್ಲಿ ಆ ಪ್ರತಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂತಾರೆ. ಇಲ್ಲಿ ಅಧ್ಯಾತ್ಮದಲ್ಲಿ ಹೇಳೋದೇನು ಅಂದ್ರೆ ವಾರ್ಧಕ್ಯ ಸಹಜವಾಗಿ ಶರೀರದಲ್ಲಿ ದೌರ್ಬಲ್ಯ, ರೋಗಗಳು, ನೈಕುಡತ್ತೈ ಏರಿ ಬರುವಂತಹ ಇರುವೆಗಳ ತರದಲ್ಲಿ ಇರುಂಬು ಪೋಲ್ ಅಂತ ಆಳ್ವಾರು ಅನುಸಂಧಾನ ಮಾಡಿದ್ದಾರೆ. ಶರೀರ ಮುಪ್ಪಿನಲ್ಲಿ ಕ್ಲೇಶಗಳನ್ನ ಅನುಭವಿಸೋದು. ಆದರೆ ಯಾರು ಪ್ರಪತ್ತಿಯನ್ನು ಮಾಡ್ಕೊಂಡಿದ್ದಾರೋ ಅವರಿಗೆ ಆ ಮುಪ್ಪು ಕೂಡ ಅಸಹನೀಯವಾಗುವುದಿಲ್ಲ. ಬಹಳ ಮುಖ್ಯವಾದ ಮಾತಿದು, ಅಸಹನೀಯವಾಗುವುದಿಲ್ಲ, ಟಾಲರಬಲ್. ಇಲ್ಲದವರಿಗೆ ಬೇಕಾದಷ್ಟು ಎಲ್ಲ ಕ್ಲೇಶಗಳು ಇದೆಲ್ಲ ಯಾಕೆ ಅನುಭವಿಸ್ತಾರೆ ಅಂದ್ರೆ ಅವರವರು ಹಿಂದೆ ಮಾಡಿದ ಕರ್ಮಗಳು, ಈ ಜನ್ಮದಲ್ಲೇನೋ ಹಿಂದಿನ ಜನ್ಮದಲ್ಲೇನೋ ಭೀಕರ ಒಂದೊಂದು ಕೂಡ. ಈಗ ಈ ಕ್ಯಾನ್ಸರ್ ಮತ್ತೊಂದು ಆಸ್ಪತ್ರೆ ಇದ್ದು ಅದು ಹೋದವ್ರಿಗೆ ವಿಸಿಟ್ ಬಂದ್ರೆ ಅಲ್ಲೆಲ್ಲ ಈ ಡಾಕ್ಟರ್ಗಳು ಏನಂತಂದ್ರೆ ಒಳ್ಳೆ ಯಮನ ದೂತರಂತೆ, ಎಲ್ಲ ಸ್ಪೆಷಲೈಸೇಷನ್, ನೆಫ್ರಾಲಜಿಸ್ಟ್ ಮತ್ತೊಂದು ಅಂತೆಲ್ಲ. ನಾನು ಇಷ್ಟೆಲ್ಲ ಆಪರೇಷನ್ ಮಾಡಿದ್ದೀನಿ, ಇಷ್ಟು ಜನಕ್ಕೆ ನಾನು ಕಿಡ್ನಿ ಇದ್ರದ್ದೆಲ್ಲ ಇದು ಮಾಡಿದ್ದೆ, ಕಿಡ್ನಿ ತೆಗೆದಿದ್ದೆ, ಡಯಾಲಿಸಿಸ್ ಕಳಿಸಿದ್ದೆ, ಅವ್ರಿಗೆ ಹಿಂಗಾಯ್ತು ಅಂತ ಏನೊಂದು ಮಾರ್ಕೆಟಿಂಗ್. ಅದು ಅವ್ರು ಬಂದು ಹೇಳ್ತಾರೆ, ಇವ್ರು ಬಂದು ಹೇಳ್ತಾರೆ ಇವ್ರ ಹತ್ರ ಅಂತ. ಒಂದು ದಿವಸ ಆಸ್ಪತ್ರೆಯಲ್ಲಿ 12 ಹಾಸಿಗೆ ಇರುವಂತ ಆಸ್ಪತ್ರೆಯಲ್ಲಿ
ಇವ್ರಿಗೆ ಒಂದು ಬೆಡ್ ಕೊಟ್ಟಿದ್ದಕ್ಕೆ 25,000 ಪರ್ ಡೇ. ರೀಸೆಂಟ್ ಆಗಿ ನೋಡಿದಾಗ ಏನು ಅಂತ ಅವ್ರು ಕೂಡ ಒಂದು ಇಂಜೆಕ್ಷನ್ ಇಮ್ಯುನೋ ಇದ್ರದ್ದು ಅಂತ ಹೇಳಿಬಿಟ್ಟು 75,000 ರೂಪಾಯಿ ಒಂದು ಇಂಜೆಕ್ಷನ್ಗೆ. ಒಂದು ವಿಸಿಟ್ ಅಲ್ಲಿ ಹೋಗ್ಬಿಟ್ಟು ಬಂದ್ರೆ ಎಷ್ಟೋ ಲಕ್ಷಗಳು ಎಷ್ಟಿಷ್ಟು ತುಂಬಿಸಿಟ್ಟಿರೋಕೆ ಸಾಧ್ಯವಾಗತ್ತೆ. ಯಾಕೆ ಈ ರೀತಿ ಎಲ್ಲ ಸಿಗಾಕೊಂಡಿದ್ದು ಅಂದ್ರೆ ನಮ್ಮ ಕರ್ಮಗಳಷ್ಟೇ. ಅವ್ರಿಗೆ ಯಾಕೆ ಡಾಕ್ಟರ್ಗಳಿಗೆ ಆ ರೀತಿ ಬುದ್ಧಿ ಬರಬೇಕು? ಬರೀ ದುಡ್ಡನ್ನು ಎಳೆಯೋದು ಅನ್ನೋ ತರದಲ್ಲಿ ಒಳ್ಳೆ ಡಾಕ್ಟರ್ಗಳು ಇಲ್ವೇ ಇಲ್ಲ, ಇದ್ದಾರೆ. ಆದ್ರೆ ಇಂಥವ್ರ ಕೈ ಮೇಲೆ ಸಿಗಾಕೊಳ್ಳೋದು ನಮ್ಮ ಕರ್ಮ. ಹೋದಾಗಿ ಎಲ್ಲ ಇದಕ್ಕೆ ಈ ತರದ್ದು ಕೇಳ್ತೀವಿ, ನೀವು ದುಡ್ಡು ಕಟ್ಟದೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಲ್ಲ ಅಂತ. ಅವ್ರಿಗೇನೋ ಇನ್ಶೂರೆನ್ಸ್ ಅದೆಲ್ಲ ಆಗ್ಬೇಕು, ಅದೇನೋ ಸಿಗ್ಲಿಲ್ಲ. ರಾತ್ರಿ 8-9 ಗಂಟೆ ಆಯ್ತು, ಇವ್ರು ಬೆಳಗ್ಗೆ ಹೋದವರು ವಾಪಸ್ ಬರೋಕ್ಕೂ ಇಲ್ಲ. ದುಡ್ಡು ಕಟ್ಟಿ ಆಮೇಲೆ ಹೋಗಿ ಅಂತ. ನಾಳೆ ತರ್ತೀನಿ ಅಂದ್ರೆ ಇಲ್ಲ, ಮೊದ್ಲಾಗ್ಬೇಕು, ಏನಾರು ಮಾಡಿ. ಇನ್ನೊಂದು ಆಸ್ಪತ್ರೆಗೆ ಯಾರೋ ಸುಮ್ಮನೆ ವಾಕಿಂಗ್ ಹೋದ್ರು, ಸುಮ್ಮನೆ ಹೋದವರು ಚೆಕ್ ಮಾಡಿ ಮಾಡ್ಕೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಅವರು ಡಾಕ್ಟರ್ ನೋಡಿದ್ರು, ECG ತೆಗೆದ್ರೆ ಬಹಳ ವೇರಿಯೇಷನ್ಸ್ ಇದೆ. ಅವ್ರು ಹೇಳಿದ್ರು ನೀವು ಒಳ್ಳೆ ಟೈಮಿಗೆ ಬಂದಿದ್ದೀರಿ ಅಂತ. ಯಾರು ಇಲ್ಲ ಜೊತೆನಲ್ಲಿ. ಆ ಆಸ್ಪತ್ರೆಯವರು ಮೊದಲು ನೀವು ಅಡ್ಮಿಟ್ ಆಗಿ ನೀವು ಸರಿಯಾದ ಇದಕ್ಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡ್ಕೊಂಡು ಆಪರೇಷನ್ ಮಾಡಿದ್ರೆ 10-15 ರೂಪಾಯಿ ಏನೋ, ಅದಾದ್ಮೇಲೆ ಅವ್ರಿಗೆಲ್ಲ ಆಮೇಲೆ ಮಾಡೋಣ ಅಂತ ಹೇಳಿ ಜೀವ ಉಳಿಬೇಕು ಅಂತ ಈ ರೀತಿ ಮಾಡುವಂತವ್ರು ಇದ್ದಾರೆ. ದುಡ್ಡು ಕಟ್ಟಿದ್ರೆ ಶವ ಕೊಡಲ್ಲ ಅನ್ನೋರು ಇದ್ದಾರೆ. ಇವ್ರಿಗೆ ಹಿಂಗೆ ಯಾಕಾಯ್ತು, ಅವ್ರಿಗೆ ಹಂಗ ಯಾಕಾಯ್ತು ಅಂತಂದ್ರೆ ಭಗವದ್ಗೀತೆನಲ್ಲಿ ಚಾತುರ್ವರ್ಣ್ಯಮಯ ಶಿಕ್ಷಂ ಅನ್ನೋದಕ್ಕೆ ಅವನು ಹೇಳಿದ್ನಲ್ಲ, ಒಬ್ಬ ರಾಜ ಒಬ್ಬನಿಗೆ ಸನ್ಮಾನ ಮಾಡಿದ, ಇನ್ನೊಬ್ಬನಿಗೆ ಪನಿಷ್ಮೆಂಟ್ ಕೊಟ್ಟ. ಎರಡಕ್ಕೂ ರಾಜನೇ ತಾನೆ ಕಾರಣ. ಅದರಿಂದ ರಾಜನಿಗೆ ಏನಾರು ಬರುತ್ತೋ ಹಾಗೆ ಜಗದಾದಿ ಕಾರಣನಾದಂತ ಭಗವಂತ ಅವರವರ ಕರ್ಮಕ್ಕೆ ಸರಿಯಾಗಿ ಅವರವರಿಗೆ ಕೊಡುವಂತಹ ಇದರಿಂದ ಭಗವಂತಗೆ ಏನೂ ಆಗ್ಬೇಕಿಲ್ಲ. ಇವನಿಗೇನೋ ಇಷ್ಟೆಲ್ಲ ಒದ್ದಾಡ್ತಾನೆ, ದುಡ್ಡು ಇದ್ರದಕ್ಕಾಗ್ಲಿ ಅಥವಾ ಶಾರೀರಿಕವಾಗಿ ನೋವು ಹಿಂಸೆ ಜಾಸ್ತಿ ಒಬ್ಬನಿಗೆ, ಇನ್ನೊಬ್ಬ ಅನಾಯಾಸವಾಗಿ ಹೋದ, ಆಸ್ಪತ್ರೆಗೆ ಹೋದ, ಬಂದ, ಸುಗಮವಾಗಿ ಎಲ್ಲ ಸರಿ ಮಾಡ್ಕೊಂಡು ಬಂದ. ಇಬ್ಬರಿಗೂ ಕೂಡ ಅವರವರ ಕರ್ಮದ ಇದನ್ನೇ ಹೇಳುವಂಥದ್ದು, ಅದನ್ನೇ ತ್ರಿಗುಣಾತ್ಮಕ ಅಂತ ಹೇಳಿದ್ವಿ. ಹಾಗೆ ಮುಕ್ತರಾದವರಿಗೆ ಈ ತ್ರಿಗುಣ ಅದು ಭಗವಂತನ ವಿಭೂತಿ ಅಂತ ತಿಳಿದು ಅದು ಅವರಿಗೆ ಅತಿಶಯವಾಗಿ ಅನುಕೂಲವೇ ಆಗತ್ತೆ. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ ಅಂತಂದ್ಬಿಟ್ಟು ನಾವು ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮಗೆ ಪ್ರಾತಿಕೂಲವಾದದ್ದನ್ನೆಲ್ಲ ಭಗವಂತ ನೀನು ತೆಗಿ, ನನಗೆ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿಯನ್ನು ಉಂಟು ಮಾಡು. ಈ ರೀತಿ ಭಗವಂತನ ಪ್ರಾರ್ಥನೆ ಮಾಡುವುದು ಮುಕ್ತರಿಗೆ ಇವೆಲ್ಲ ಅನುಕೂಲವೇ ಆಗುತ್ತೆ. ಅವರಿಗೆ ಕಷ್ಟ ಬರೋದಿಲ್ವ ಹಾಗಾದ್ರೆ ಅಂತಂದ್ರೆ, ಕಷ್ಟ ಬಂದ್ರು ಕಷ್ಟ ಅಂತಾನೆ ಅನ್ಸೋಲ್ಲ ಅವರಿಗೆ. ಆ ರೀತಿನಲ್ಲಿ ಭಗವತ್ ಕೃಪೆಯಿಂದ ಆಗತ್ತೆ. ಮುಂದಿನ ಚೂಣಿಕೆ, பூர்வாவஸ்தையில் தன்னை பத்த உண்டான பிராதிகூல்யமும் பரப்பிரதிகூலமான ஆகாரமும் முக்தனுக்கு தோன்றா நின்றாலும் ಈಶ್ವರನಕ್ಕೆ போல ಇವನಕ್ಕೂ ಪ್ರತಿಕೂಲವಾಗಿ ಇರಾದು. ಪೂರ್ವಾವಸ್ಥೆಯಿಂದ ಬದ್ಧಾವಸ್ಥೆಯಲ್ಲಿ ತನಗೆ ಅಚೇತನರಿಂದ ಉಂಟಾಗಿದ್ದ ಪ್ರಾತಿಕೂಲ್ಯ ಹಾಗೂ ಸಂಸಾರ ಮಂಡದಲ್ಲಿರುವ ಇತರಿಗೆ ಅದರ ಪ್ರತಿಕೂಲವಾದ ಆಕಾರ ಮುಕ್ತನಿಗೆ ತಿಳಿದ್ರು ಮುಕ್ತಾವಸ್ಥೆಯಲ್ಲಿ ಈಶ್ವರನಂತೆ ಇವನಿಗೂ ಅದು ಪ್ರತಿಕೂಲವಾಗುವುದಿಲ್ಲ. ಎಲ್ಲವೂ ಪೂರಕವಾಗಿ ಆಗುತ್ತೆ. ಏನೋ ಯಾವ್ದೋ ದೇವ್ರ ದರ್ಶನಕ್ಕೆ ಅಂತ ಹೊರಟ್ರಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಯೋಗ ನೀವು ಹೋಗೋದಕ್ಕೆ ಸರಿಯಾಗಿ ಅವ್ರು ಇನ್ಯಾರೋ ಬಂದ್ರು ಅವ್ರ ಜೊತೆನಲ್ಲಿ ಇವ್ರಿಗೆ ಹೋಗೋದಕ್ಕೆ ಅವಕಾಶ. ಈ ತಿರುಪತಿ ಶ್ರೀನಿವಾಸನ ಮಹಾತ್ಮೆಗಳಲ್ಲಿ ಇವೆಲ್ಲ ಒಂದೊಂದು ಇದಾಗುವಂತದ್ದು. ಇಲ್ಲಿಂದ ಯಾರೋ ಹೋಗಿದ್ದಾನೆ, ಇದು ಬರೆದಂತ ಕತೆ ಯಾವ್ದೋ ಇದರಲ್ಲೇನೆ ನೋಡಿದ್ದೆ ನಾನು. ಆ ತಿರುಪತಿ ಇದರದ್ದು ಮಹಾತ್ಮೆ, ವೆಂಕಟೇಶ್ ಮಹಾತ್ಮೆನಲ್ಲಿ ಇವೆಲ್ಲ ಬರುವಂತದ್ದು. ಇವನು ಹೋಗೋ ಹೊತ್ತಿಗೆ ಭಗವಂತ ಕನಸಿನಲ್ಲಿ ಅಲ್ಲಿ ಯಾರೋ ಪ್ರಧಾನ ವಾರ್ಡನ್ ಯಾರಿದ್ನೋ ಅವನ್ ಕನಸಿನಲ್ಲಿ ಇವತ್ತು ಯಾರೋ ಒಬ್ರು ಬರ್ತಾ ಇದ್ದಾರೆ, ಅವ್ರನ್ನ ನೀನು ಹೋಗಿ ಕರ್ಕೊಂಡ್ ಬಂತ. ಇವ್ರ ಪಾಪ ಹೋಗಿದ್ದಾರೆ, ಇವ್ರ ವೆಹಿಕಲ್ ಬೇರೆ ಪಂಚರ್ ಏನೋ ಆಗಿದೆ. ಅವನು ಬಂದು ಅವನ ಕಾರ್ನಲ್ಲಿ ಇವನ್ ಕರ್ಕೊಂಡು ಹೋಗಿ, ಅವನು ಪ್ರಧಾನವಾದ ಪರ್ಸನ್ ಅಂತ ನೋಡಿದ ತಕ್ಷಣ ಇವರಿಗೆ ಯಾವ ಕ್ಯೂನು ಮತ್ತೊಂದು ಏನೂ ಇಲ್ಲ, ನೇರವಾಗಿ ಇವನಿಗೆ ಜೊತೆನಲ್ಲಿ ಎಲ್ಲವೂ ಸುಸೂತ್ರವಾಗಿ ಮಾಡಿಕೊಂಡು, ಇದು ಅನುಭವ ಯಾವಾಗ್ಲೂ ಹಿಂದೆ ಹೇಳಿದೆ ಅನ್ಸುತ್ತೆ ನಾನು.
ಅದೇನು ಅಂತಂದ್ರೆ ಅವ್ರ ಮಗನಿಗೆ ವಿವಾಹ ಆದ ದಿವಸನೇ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಂತ. ಸರಿ, ಮದುವೆನ ಬೇಗ ಬೇಗ ಮುಗಿಸ್ಕೊಂಡು ಮೈಸೂರಿನಲ್ಲಿ ಅಲ್ಲಿಂದ ಹೊರಟಿದ್ದಾರೆ. ಆ ವೆಹಿಕಲ್ ದೇವಸ್ಥಾನ ಇದು ಬೆಟ್ಟ ಹತ್ಬೇಕಾದ್ರೆ ಅಲ್ಲಿ ಪಂಚರ್ ಆಗಿ ಹೋಗಿದೆ. ರಾತ್ರಿ ಇವ್ರು ತಲುಪೋದು, ಅಷ್ಟೊಳಗೆ ತಲುಪಬೇಕು ಅಂತ. ಅಷ್ಟರಲ್ಲಿ ಭಗವಂತ ಅಲ್ಲಿನ ಮ್ಯಾನೇಜರ್ಗೋ ಯಾರಿಗೋ ಕನಸಿನಲ್ಲಿ ಹೇಳಿ, ಅವರು ರಾತ್ರಿ ಯಾರು ವೆಹಿಕಲ್ಗಳು ಓಡಾಡೋಲ್ಲ ರಾತ್ರಿ ಆದ್ಮೇಲೆ, ಅವರು ಬಂದು ಇವರನ್ನು ಪಿಕಪ್ ಮಾಡಿ ಕರ್ಕೊಂಡೋಗಿ ರಾತ್ರಿನ ಇದರಲ್ಲೇನೆ ಅವ್ರಿಗೆ ದರ್ಶನವನ್ನು ಮಾಡಿಸಿ ಎಲ್ಲ ಮುಡಿಸ್ಕೊಂಡು ಬೆಳಗ್ಗೆ ಅಲ್ಲಿಂದ ಹೊರಟು ಮಾರನೇ ದಿವಸ ಇಲ್ಲಿಗೆ ಬರ್ಬೇಕಾಗಿತ್ತು. ಎಲ್ಲವೂ ಸುಸೂತ್ರವಾಗಿ ಹೋಗ್ಬೇಕು. ಮಾಡ್ಕೊಟ್ಟವನು ಯಾರೋ ಧರ್ಮದ ಪ್ರಕಾರ ಇವರು ಯಾಕೆ ಕಾರ್ ಬ್ರೇಕ್ ಇದನ್ನೋ ಮತ್ತೊಂದು ಆಗಿದ್ದು ಉಂಟು. ಆದ್ರೆ ಅದನ್ನು ಮೀರಿ ಭಗವಂತನ ಕೃಪೆಯಿಂದ ನೀನು ಒಲಿದರೆ ಕೊರಡು ಕೊನವುರುದಯ್ಯ, ನೀನು ಒಲಿದರೆ ಬರಡು ಹಯನ ಹೋದಯ್ಯ ಅಂತ ವಚನ ಸಾಹಿತ್ಯದಲ್ಲಿ. ಬರಳುಗಾಡು ಚೆನ್ನ ಒಳ್ಳೆ ದ್ರಾಕ್ಷಿ ಎಸ್ಟೇಟ್ ಆಗ್ಬಿಡ್ಬೋದು. ಒಣಗಿ ಚೆನ್ನಾಗಿ ಇರುವಂತ ಕೊರಡು ಡೆಡ್ ಲಾಗ್ ಅನ್ನೋನ್ಗೆ ಚೆನ್ನಾಗಿ ಒಣಗಿದೆ, ಹಾಕಿದ್ರೆ ದಗ ದಗ ತೂಯುತ್ತೆ. ಅದು ಚಿಗುರಕ್ಕೆ ಸಾಧ್ಯ. ಯಾಕೆ ಹೇಗೆ ಸಾಧ್ಯ ಅಂದ್ರೆ ಅದು ಭಗವಂತನ ಸಂಕಲ್ಪ. ಅವನು ಮನಸ್ಸು ಮಾಡಿದ್ರೆ ಅಘಟಿತ ಘಟನಾ ಸಾಮರ್ಥ್ಯ ಅಂತ ಹೇಳೋದು ಇದಕ್ಕೆ. ಹಾಗೆಯೇ ಮುಕ್ತನಾದವರಿಗೆ ಭಗವಂತ ಎಲ್ಲ ಸಂದರ್ಭದಲ್ಲೂ ಪೂರಕವಾಗಿರ್ತಾನೆ. ಪ್ರಕೃತಿಯು ಅನುಕೂಲವಾಗಿರುತ್ತೆ ಎಲ್ಲ ಕಡೆನೂ. ಅದು ಬಹಳ ಮುಖ್ಯವಾಗಿ. ಮುಕ್ತರಿಗೆ ಧರ್ಮಭೂತ ಜ್ಞಾನವು ಪೂರ್ಣವಾಗಿ ವಿಕಾಸ ಹೊಂದಿರುವುದು. ಆದ್ದರಿಂದ ಹಿಂದಿನ ಬದ್ಧಾವಸ್ಥೆಯಲ್ಲಿ ಅದೇ ಪ್ರಕೃತಿಯು ತಮಗೆ ಪ್ರತಿಕೂಲವಾಗಿತ್ತು ಎಂಬುದೂ ಸಹ ಅವರಿಗೆ ತಿಳಿಯುತ್ತೆ. ಅಲ್ಲದೆ ಈಗ ಪ್ರಕೃತಿ ಮಂಡಲದಲ್ಲಿರುವ ಇತರ ಬದ್ಧ ಜೀವರಿಗೆ ಅದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಪ್ರತಿಕೂಲವಾಗಿರುವುದು ಸಹ ತಿಳಿಯುತ್ತೆ ಮುಕ್ತರಾದವರಿಗೆ. ಆದರೂ ಕೂಡ ಮುಕ್ತಾವಸ್ಥೆಯಲ್ಲಿ ಅವರಿಗೆ ಎಂದಿಗೂ ಅನುಕೂಲವಾಗಿ ಇರುವುದೇ ಹೊರತು ಪ್ರತಿಕೂಲವಾಗದು. ಈಶ್ವರನಿಗೆ ಹೇಗೆ ಈ ತ್ರಿಗುಣವು ಪ್ರತಿಕೂಲವಾಗಿರೋದೋ ಹಾಗೆ ಕರ್ಮ ಬಂಧದಿಂದ ಬಿಡುಗಡೆ ಹೊಂದಿರುವ ಮುಕ್ತರಿಗೂ ಸಹ ಅದು ಪ್ರತಿಕೂಲವಾಗುವುದಿಲ್ಲ. ಪ್ರಪತ್ತಿಯನ್ನು ಮಾಡಿಸ್ಕೊಂಡ್ರೆ ಏನ್ ಅಡ್ವಾಂಟೇಜು ನೋಡಿ, ಇದೇನೇ ಇಲ್ಲ. ಭಗವಂತನ ದರ್ಶನ, ಭಗವಂತನ ಕೃಪೆ ಉಂಟಾಗುವುದಕ್ಕೆ ಯಾವ ಯಾವ ಅಡ್ಡಿಯಾಗಿದೆಯೋ ಪ್ರತಿಬಂಧಕಗಳು ಅವೆಲ್ಲ ಪರಿಹಾರ ಆಗುವಂಥದ್ದು. ಹಿಂದೆ ಒಂದು ಕತೆ ಹೇಳಿದ್ದೆ ನಾನು. ಕೃಷ್ಣ ರುಕ್ಮಿಣಿ ಇದ್ರು. ರುಕ್ಮಿಣಿ ಹೇಳಿದ್ದು, ನಿಮ್ ಭಕ್ತ ಅವನು ಸದಾ ನಿಮ್ಮನ್ನೇ ನೆನೆಸ್ತಾ ಇರ್ತಾನೆ, ಅವನ ಕಿತ್ತು ತಿನ್ನೋ ದಾರಿದ್ರ್ಯ, ಅವನಿಗೇನಾದ್ರು ಒಂದ್ ಸ್ವಲ್ಪ ಅನುಗ್ರಹಿಸಬಾರ್ದೆ ಅಂತ. ಕೃಷ್ಣ ಹೇಳಿದ, ನಾನೇನ್ ಮಾಡ್ಲಿ, ನಾನು ಅನುಗ್ರಹಿಸೋದ್ರು ಕೂಡ ಅವನ ಕರ್ಮ ಎಷ್ಟು ತೀವ್ರವಾಗಿದೆ ಅಂದ್ರೆ ಅದು ಬಿಡೋದಿಲ್ಲ ಅವನ್ನ. ನನ್ನ ಕೃಪೆ ಅವನ ಮೇಲೆ ಬರೋದಕ್ಕೂ ಅಡ್ಡಿಯಾಗಿರುವಂತದ್ದು ಎಷ್ಟು ತೀವ್ರವಾಗಿದೆ ಅಂದ್ರೆ ಇವನ ಅನುಗ್ರಹ ಅವನಿಗೆ ಸಿಗೋದೇ ಇಲ್ಲ. ಅದಕ್ಕಾಗಿ ನೋಡಿ ಇವಾಗ ಅಂತ. ಆ ಸಂದರ್ಭದಲ್ಲಿ ಅವನು ಕಾಡಿನಲ್ಲಿ ಬರ್ತಾ ಇದ್ದ, ದಾರಿನಲ್ಲಿ ಒಬ್ಬನೇ ಒಬ್ಬ ಕಾಡದಾರಿ. ಕೃಷ್ಣ 2 ಚಿನ್ನದ ಗಟ್ಟಿಯನ್ನ, ಈ ಇಟ್ಟಿಗೆಗಳು, ಚಿನ್ನದ ಇಟ್ಟಿಗೆ ಗಟ್ಟಿಯಾಗಿರೋ ಒಂದು ಸಾಲಿಡ್, ಅದನ್ನ ಅವನು ಬರೋ ದಾರಿನಲ್ಲಿ ಇಟ್ಟ. ಆ ಚಿನ್ನದ ಗಟ್ಟಿನ ಅವನು ಒಂದನ್ನು ತಗೊಂಡೋಗಿ ಮಾಡಿದ್ರೆ ಮನೆ ಮಾನ ಎಲ್ಲ ಬೇಕಾದಷ್ಟು ಐಶ್ವರ್ಯ ಸಿಗ್ಬಿಡತ್ತೆ. ಚಿನ್ನದ ಇಟ್ಟಿಗೆ ಹೇಗಿದೆ, ಗೋಲ್ಡನ್ ಬ್ರಿಕ್. ಬರ್ತಾ ಇದ್ದವನಿಗೆ ಸಡನ್ ಆಗಿ ಒಂದು ತಾಟ್ ಬಂತು ಅವನಿಗೆ, ಅವನ ಕರ್ಮದ ತೀವ್ರ ಏನು ಅಂತಂದ್ರೆ, ಸಡನ್ ಆಗಿ ಅವನಿಗೆ ಯಾರೋ ಕುರುಡನ ನೆನಪಾಯ್ತು. ಅಯ್ಯೋ ಪಾಪ ಅವ್ನು ಹೆಂಗಿದ್ಯೋ, ಕಣ್ಣಿಗೆ ಇಲ್ದಿದ್ರೆ ಹೇಗ್ ನಡೀತಾರೆ ಅವನು, ಕಣ್ಣಿಲ್ದಲೇ ಇರೋರು ಹೇಗ್ ನಡೀತಾರೆ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಬರ್ತಾ ಆ ಇಟ್ಟಿಗೆ ಮೇಲೆ ಕಾಲಲ್ಲೇ ತುಳ್ಕೊಂಡು ಅದನ್ನು ಮುಂದಕ್ಕೆ ಬಂದ. ಎಷ್ಟು ಹೇಳಿದ್ನಂತೆ ನೋಡು, ಚಿನ್ನದ ಗಟ್ಟಿ ಇಟ್ಟೆ, ಅವನ್ ಕಣ್ಣು ಮುಚ್ಕೊಂಡು ಅದನ್ನು ತುಳ್ಕೊಂಡು ಮುಂದಕ್ಕೆ ಹೋದ. ಇವನ ಕರ್ಮ ಎಷ್ಟು ತೀವ್ರವಾಗಿದೆ ಅಂದ್ರೆ ಏನನ್ನು ಅನುಗ್ರಹಿಸೋದು ಕೂಡ ಅದು ಅವನಿಗೆ ತಲಪದಂತೆ ಮಾಡುವಂತದ್ದು. ಇದಕ್ಕೇನೆ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿ ಅಂತ ಹೇಳುವಂತ. ಬರೀ ಇಷ್ಟ ಪ್ರಾಪ್ತಿ ಅಷ್ಟೇ ಅಲ್ಲ, ಭಗವಂತನಲ್ಲಿ ನಿನ್ನ ಅನುಗ್ರಹ ನನ್ನ ಮೇಲೆ ಉಂಟಾದಕ್ಕೆ ಏನು ಅಡ್ಡಿಯಾಗಿದೆಯೋ ಅದನ್ನ ತೆಗೆದು ಆಮೇಲೆ ನೀನು ಅನುಗ್ರಹಿಸು, ಅವಾಗ ಆ ಕೃಪೆ ನಮ್ಮ ಮೇಲೆ ಬರುತ್ತೆ ಅಂತ. ಮುಕ್ತನಾದವನಿಗೆ ಸಹಜವಾಗಿ ಇದೆಲ್ಲ ಹೊಟ್ಟೋಗುತ್ತೆ. ಅದನ್ನೇ ಅಲ್ಲಿ ಹೇಳಿ. ಮುಂದಿನ ವಾಕ್ಯ 17ನೇ ಚೂರ್ಣಿಕೆ. ಸತ್ವ ಮಾತ್ರ ಆಶ್ರಯಮಾನ ದ್ರವ್ಯಂ ಭೋಗ ವಿಭೂತಿಯಾய் சூரி சேவியமான சேஃபதிக்கும் சூரியர்களுக்கும் சூரிய துல்லிய ஞான விகாசம் பெற்ற முக்தருக்கும் ஸ்வச்சந்த தேகாதி ரூபமாய் சர்வதா அத்தியந்த அனுகூல ரூபம் ஆகிருக்கும்.
ಕೇವಲ ಸತ್ವಕ್ಕೆ ಮಾತ್ರ ಆಶ್ರಯವಾದಂತಹ ದ್ರವ್ಯ ಭೋಗ ವಿಭೂತಿಯಾಗಿದ್ದು ಸೂರಿಗಳಿಂದ ಸೇವಿಸಲ್ಪಡ್ತಕ್ಕದ್ದು ನಿತ್ಯ ಸೂರಿಗಳು. ಸೂರ್ಯ ಅಂದ್ರೆ ಶ್ರೀಯಪತಿಗಳು, ನಿತ್ಯ ಸೂರ್ಯಗಳು ಮತ್ತೆ ನಿತ್ಯ ಸೂರ್ಯರಿಗೆ ಸಮಾನವಾದ ಜ್ಞಾನ ವಿಕಾಸವನ್ನು ಹೊಂದಿರುವ ಮುಕ್ತರಿಗೂ ಅವರ ಇಷ್ಟಕ್ಕೆ ಅನುಸಾರವಾಗಿ ದೇಹ ಮೊದಲಾದ ರೂಪಗಳಾಗಿ ಎಲ್ಲ ಕಾಲದಲ್ಲಿಯೂ ಅತ್ಯಂತ ಅನುಕೂಲವಾಗಿರುತ್ತೆ. ಈ ಮಾತೇನು ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿಂದ ಪ್ರಪತ್ತಿ ಮಾಡಿಕೊಂಡು ಭಗವಂತ ನಲ್ಲಿ ಹೋಗ್ತಾರಲ್ಲ ವೈಕುಂಠಕ್ಕೆ, ನಿತ್ಯ ಸೂರ್ಯಗಳಿಗಂತೂ ಈ ತ್ರಿಗುಣಗಳ ಪಟಳ ಇಲ್ವೇ ಇಲ್ಲ. ಅಲ್ಲಿ ಪೂರ್ಣವಾದ ಜ್ಞಾನದಲ್ಲಿ ಇರ್ತಾರೆ. ಧರ್ಮಬೋಧ ಜ್ಞಾನದಲ್ಲಿ ಪೂರ್ಣವಾದ ವಿಕಾಸ. ಏನು? ನಾನು ಭಗವಂತನಿಗೆ ಶರೀರ, ಜ್ಞಾನ ಆನಂದಮಯ, ನಾನು ಸ್ವಯಂ ಪ್ರಕಾಶ. ನನಗೆ ಇದು ಜಾಸ್ತಿ ಆಯ್ತು, ಸತ್ವೋದ್ರಿಕ್ತ ಇಲ್ಲ ತಮೋಗುಣ ಜಾಸ್ತಿ ಆಯ್ತು ಅನ್ನೋದಕ್ಕಿಲ್ವೇ ಇಲ್ಲ. ತ್ರಿಗುಣಗಳ ಆಟ ನಡೆಯೋದೇ ಇಲ್ಲ. ಅಲ್ಲಿ ಪೂರ್ಣವಾದ ಜ್ಞಾನದಲ್ಲಿ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ಇವನು ಒಂದ್ ವೇಳೆ ಬಯಸ್ತಾನೆ, ನಾನ್ 4 ಶರೀರ ಪಡಿಬೇಕು, ಭಗವಂತನ 4 ಶರೀರದಿಂದ ಪೂಜೆ ಮಾಡ್ತೀನಿ ಅಂದ್ರೆ 4 ಶರೀರ ಉಂಟಾಗತ್ತೆ. ಆ 4 ಶರೀರದಿಂದ ಏನ್ ಮಾಡಬೇಕು ಅಂದ್ರೆ ಭಗವಂತನ ಪೂಜೆನೆ. ಹಸಿವು, ಬಾಯಾರಿಕೆ ಇದೆಲ್ಲ ದೋಷಗಳು ಇಲ್ಲಿರೋ, ಅಲ್ಲಿ ಹಸಿವು ಇಲ್ಲ, ಬಾಯಾರಿಕೆನೂ ಇಲ್ಲ, ರೋಗ ರುಜಿನಗಳಿಲ್ಲ, ಮುಪ್ಪು ಸಾವಿಲ್ಲ. ಸದಾ ಭಗವಂತನಿಗೆ ಸದಾ ಪಶ್ಯಂತಿ ಸೂರ್ಯ. ಆ ನಿತ್ಯ ಸೂರ್ಯಗಳಲ್ಲಿ ಒಂದಾಗ್ಬಿಡ್ತಾರೆ. ನಿತ್ಯ ಸೂರ್ಯಗಳಿಗೂ ಮತ್ತೆ ಮುಕ್ತರಿಗೂ ಏನ್ ವ್ಯತ್ಯಾಸ ಅಂದ್ರೆ, ಮುಕ್ತರಾದವರು ಮೊದಲು ಕರ್ಮದಲ್ಲಿ ಬಂಧನದಲ್ಲಿದ್ದವರು, ಬದ್ಧರು. ಭಗವಂತನನ್ನ ಆಶ್ರಯಿಸಿ ಅವನಲ್ಲಿ ಶರಣಾಗತಿಯನ್ನು ಮಾಡಿ ಮುಕ್ತರಾದರು. ಈ ಕರ್ಮದ ಶರೀರವನ್ನು ಬಿಟ್ಟು ದಿವ್ಯವಾದ ಶರೀರ ಪಡೆದು ಮುಕ್ತರ ಸಾಲಿಗೆ ಸೇರಿದ್ರು, ನಿತ್ಯರ ಸಾಲಿಗೆ ಸೇರಿದ್ರು. ಅಲ್ಲಿ ಇವ್ರು ಹೋದ್ಮೇಲೆ ಇವ್ರು ರೀಸೆಂಟ್ ಆಗಿ ಬಂದವರು, ಅವ್ರ ಹಳಬರು, ಆ ತರ ಕ್ಯಾಟಗರೀಸ್ ಏನಿಲ್ಲ. ಆ ನಿತ್ಯ ಸೂರ್ಯಗಳು ಏನ್ ಮಾಡ್ತಾರೋ ಆ ಸೇವೆ ಇವನು ಕೂಡ ಮಾಡುವಂತ, ಸದಾ ಭಗವಂತನಿಗೆ ಕೈಂಕರ್ಯವನ್ನು ನಡೆಸುವಂತ ಸೂರ್ಯ ತುಲ್ಯ ಜ್ಞಾನ ವಿಕಾಸಂ. ನಿತ್ಯ ಸೂರ್ಯಗಳಿಗೂ ಮತ್ತೆ ನಿತ್ಯ ಸೂರ್ಯಗಳಿಗೆ ಸಮಾನವಾದ ಜ್ಞಾನ ವಿಕಾಸ ಹೊಂದಿರುವಂತಹ ಮುಕ್ತರಿಗೂ ಅವರ ಇಷ್ಟಕ್ಕೆ ಅನುಸಾರವಾಗಿ ಬೇರೆ ದೇಹ, ಅಲ್ಲಿ ದಿವ್ಯವಾದ ದೇಹ ಪ್ರಾಪ್ತಿ ಮೊದಲಾದ ರೂಪಗಳಾಗಿ ಎಲ್ಲ ಕಾಲದಲ್ಲಿಯೂ ಅತ್ಯಂತ ಅನುಕೂಲವಾಗಿರುತ್ತೆ. ಏಕದಾ ಭವತಿ, ದ್ವಿಧಾ ಭವತಿ ಎಲ್ಲ. ಶುದ್ಧ ಸತ್ವ ಎಂಬುದು ಒಂದು ಅಚೇತನ ದ್ರವ್ಯ. ಶುದ್ಧ ಸತ್ವ ಅನ್ನೋದು ಅದಕ್ಕೆ ಹೆಸರು. ಯಾವುದು? ವೈಕುಂಠಕ್ಕೆ. ಅಲ್ಲಿ ತ್ರಿಗುಣಗಳಿಲ್ಲ, ಬರೀ ಕೇವಲ ಸತ್ವ ಒಂದೇ ಇರುವಂತಹದ್ದು ಶುದ್ಧ ಸತ್ವ. ಅದು ಪ್ರಕೃತಿಯಂತೆ ಸತ್ವ, ರಜಸ್ ಮತ್ತು ತಮಸ್ಸುಗಳಿಗೆ ಆಶ್ರಯವಾಗಿಲ್ಲದೆ ಕೇವಲ ಸತ್ವಗುಣಕ್ಕೆ ಮಾತ್ರವೇ ಆಶ್ರಯವಾಗಿರುವುದನ್ನ ದ್ರವ್ಯ. ಗುಣಗಳಿಗೆ ಅತೀತವಾದದ್ದು, ಗುಣಾತೀತ ಅಂತ ಹೇಳ್ತಿರಲ್ಲ ಅದು. ಅಪರಾಜಿತ, ಅಯೋಧ್ಯ, ಸಾಕೇತ, ಕಲಂಗ, ಪೆರುನಹರ್ ಇವೆಲ್ಲ ಅದಕ್ಕೆ. ಅಪ್ರಾಕೃತ, ಈ ಪ್ರಕೃತ ಅಂತಂದ್ರೆ ಪ್ರಾಕೃತ, ಪ್ರಕೃತಿ, ಈ ಪದಗಳೆಲ್ಲ ಇರೋದೇನು ಅಂದ್ರೆ ತ್ರಿಗುಣಾತ್ಮಕವಾದದ್ದು. ಯಾವುದು ಪ್ರಕೃತಿ? ಇದು ಲೀಲಾ ವಿಭೂತಿ ಅನ್ನೋದು 14 ಲೋಕಗಳು, ಚತುರ್ದಶ ಭುವನಾತ್ಮಕ ಮಂಡ. ಇಲ್ಲಿ ಇರುವಂತಹ ಅಷ್ಟು ಜನರು, ಸ್ಟಾರ್ಟಿಂಗ್ ಫ್ರಮ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ರುದ್ರ, ಅಷ್ಟ ದಿಕ್ಪಾಲಕರು, ವಸುಗಳು, ಪ್ರತಿ ಒಬ್ರು ಕೂಡ ಕರ್ಮದಿಂದ ಬಂದಂತಹ ಶರೀರಗಳೇ. ಇವೆಲ್ಲ ಬಿಡಿಸ್ಕೊಂಡು ಅಲ್ಲಿ ಹೋಗುವಂಥದ್ದು, ಅದು ಅಪರ. ಅಯೋಧ್ಯ, ಕಲಂಗ, ಪೆರುನ ಪರಿಣಾಮನೆ ಹೊಂದದಂತಹ ಶಾಶ್ವತವಾದದ್ದು, ನಿತ್ಯವಾದದ್ದು. ಪರಮ ವ್ಯೋಮಾಭಿಧೇಯೇ ಅಂತ ಗದ್ಯತ್ರಯಗಳಲ್ಲಿ ಅವನನ್ನೇ ಕೊಂಡಾಡೋದು. ವೈಕುಂಠ ಗದ್ಯದಲ್ಲಿ ಪರಮಂ ವ್ಯೋಮ ಅಂತ ಹೆಸರೋದಕ್ಕೆ. ಕೇವಲ ಸತ್ವಗುಣಕ್ಕೆ ಮಾತ್ರವೇ ಆಶ್ರಯವಾದಂಥ ದ್ರವ್ಯ. ಅದರ ಸತ್ವಗುಣವು ಸಹ ಪ್ರಕೃತಿಯ ಸತ್ವದಂತೆ ಇಲ್ಲದೆ ಸಂಕೋಚ ವಿಕಾಸ ಹೊಂದದಂತಹ ಸತ್ವ. ಅದಕ್ಕೆ ಗುಣಕ್ಕೆ ಅತೀತವಾದದ್ದು ಅಂತ ಹೇಳಿದ್ದೀವಿ, ಶುದ್ಧ ಸತ್ವ. ಅದುವೇ ಭೋಗ ವಿಭೂತಿ ಅಂತ ಹೇಳಲ್ಪಡುತ್ತೆ. ಇದು ನಿತ್ಯ ವಿಭೂತಿ, ಅದು ಭೋಗ ವಿಭೂತಿ ಅಥವಾ ನಿತ್ಯ ಶಾಶ್ವತವಾದದ್ದು. ಇದು ಇಲ್ಲಿದು ಅಂದ್ರೆ ಪ್ರಕೃತಿ ಮಂಡಲಕ್ಕೆ ಸೇರಿದ್ದು. ಇದು ಲೀಲಾ ವಿಭೂತಿ, ಭಗವಂತನಿಗೆ ತ್ರಿಗುಣಾತ್ಮಕವಾದಂತಹ ಪ್ರಪಂಚ, ಬ್ರಹ್ಮಾಂಡ, ಅಷ್ಟು ಕೂಡ ಲೋಕಗಳು ಎಲ್ಲವೂ ಕೂಡ ಸತ್ವರಜೋ ತಮೋ ಗುಣಗಳಿಂದ ಆದಂತದ್ದು.
ಅದು ಇದಕ್ಕೆ ವ್ಯತಿರಿಕ್ತವಾದದ್ದು. ಅದು ಶ್ರೀಯಪತಿಗೂ ನಿತ್ಯ ಸೂರ್ಯಗಳಿಗೂ ಮತ್ತು ಮುಕ್ತರಿಗೂ ಅವರ ಸಂಕಲ್ಪಕ್ಕೆ ಅನುಸಾರವಾಗಿ ದೇಹವೇ ಮೊದಲಾದ ರೂಪವಾಗಿ ಪರಿಣಮಿಸುತ್ತೆ. ಯಾವುದು? ವೈಕುಂಠ. ದೇಹವೇ ಮೊದಲಾದ ಎಂಬುದರಿಂದ ಬೇರೆ ಯಾವ ರೂಪವನ್ನು ಹೊಂದಬೇಕೆಂದು ಅವರು ಸಂಕಲ್ಪಿಸ್ತಾರೋ ಆಯಾ ರೂಪವಾಗಿ ಎಂಬರ್ಥ. ಈ ಭಾಷ್ಯದಲ್ಲೂ ಇದರ ಬಗ್ಗೆ ಚರ್ಚೆ ಬರುತ್ತೆ ಒಂದು ಅಧಿಕರಣದಲ್ಲಿ. ಏನು ಅಂದ್ರೆ, ಇವನು ಇಲ್ಲಿಂದ ಹೋದ್ಮೇಲೆ ಏನು? ಅವನು ಜ್ಞಾನ ಆನಂದಮಯ ಆತ್ಮ, ಜೊತೆಗೆ ಸತ್ಯಕಾಮ ಸತ್ಯ ಸಂಕಲ್ಪ ಅನ್ನೋದು ಕೂಡ ಈ ಮುಕ್ತನಾದ ಚೇತನನಿಗೆ ಉಂಟಾಗತ್ತೆ. ಸತ್ಯ ಸಂಕಲ್ಪ ಅಂದ್ರೆ ಅವನು ಏನ್ ಸಂಕಲ್ಪಿಸೋದು ಕೂಡ ಸತ್ಯವಾಗತ್ತೆ. ಅದಕ್ಕೊಂದು ಅಬ್ಜೆಕ್ಷನ್ ಕೇಳಿದ್ರು. ಈಗ ಅವನು ಇಲ್ಲಿದ್ದ ಭೂಮಲೋಕದಲ್ಲಿ ಪ್ರಪತ್ತಿ ಮಾಡ್ಕೊಂಡ, ಆದ್ಮೇಲೆ ವೈಕುಂಠಕ್ಕೆ ಹೋದ, ಕರ್ಮದ ಶರೀರ ಬಿಡಿಸ್ಕೊಂಡಿದ್ದ, ಆಯ್ತು. ಅಲ್ಲಿ ಹೋದ್ಮೇಲೆ ಅವನಿಗೆ ಈ ಜನ್ಮದಲ್ಲಿ ಇಲ್ಲಿ ಯಾರು ತಂದೆ ತಾಯಿ ಆಗಿದ್ರು ಅವರನ್ನ ಅವನೇನಾದ್ರು ನೆನೆಸ್ಕೊಂಡ್ರೆ ಅವರಲ್ಲಿ ಬರ್ತಾರೋ ಕಾಣ್ತಾರೋ ಅಂತಂದ್ರೆ, ಇವನು ಸತ್ಯ ಸಂಕಲ್ಪನಾದ್ರಿಂದ ಭಗವಂತನೇ ಆ ರೂಪದಲ್ಲಿ ಇವರಿಗೆ ತೋರಬಹುದು. ಅದು ಬರೋಲ್ಲ ಆಕ್ಚುಲ್ ಆಗಿ ಇವನಿಗೆ ಅದೆಲ್ಲ. ಯಾಕಂದ್ರೆ ಅವನು ಮುಕ್ತನಾದ್ಮೇಲೆ ಎಷ್ಟು ಜನ್ಮಗಳಾಯ್ತು ಎಲ್ಲ ಹಿಂದಿನ ಜನ್ಮದ್ದೆಲ್ಲ ನೆನಪಿರುತ್ತೆ. ಯಾವ್ಯಾವ ಜನ್ಮದಲ್ಲಿ ಯಾರ್ಯಾರು ತಂದೆ ತಾಯಿ ಆಗಿದ್ರು, ಆ ಬಂದು ವ್ಯಾಮೋಹ ಇವುಗಳಲ್ಲಿ ಎಲ್ಲೂ ಏನು ಇರುವುದೇ ಇಲ್ಲ, ಬಿಟ್ಟು ಹೋಗುತ್ತಿಲ್ಲ. ಒಂದ್ ವೇಳೆ ಅವ್ರು ಬಯಸಿದ್ರೆ ಅದೇ ರೂಪದಲ್ಲೇ ಅವನು ನೋಡ್ತಾನೆ. ಯಾಕೆಂದ್ರೆ ಭಗವಂತನಂತೆ ಇವನ ಸಂಕಲ್ಪ ಇದು. ಅಂದ್ರೆ ಮೂಲತಃ ಇವನಿಗೆ ಆ ರೀತಿ ಸಂಕಲ್ಪಗಳು ಬರುವುದೇ ಇಲ್ಲ. ಯಾಕೆಂದ್ರೆ ಇವನ್ ಜ್ಞಾನ ಪೂರ್ಣವಾಗಿರುವಂತದ್ದು. ಇವನು ತನ್ನ ಹಿಂದಿನ ಜನ್ಮದ ಶರೀರ, ಕರ್ಮದ ಶರೀರ ಜ್ಞಾಪಿಸ್ಕೊಳ್ಳೋದಿಲ್ಲ. ಅವನ್ ಯಾರು ಅಂತ ಕೇಳಿದ್ರೆ ಅವನ ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ ಅಂತ ಹೇಳ್ತಾನ. ನನಗೂ ಪರಮಾತ್ಮನಿಗಷ್ಟೇನೆ. ಎಲ್ಲ ಅನೇಕ ಬಾರಿ ಇದು ಸಾಧ್ಯ ಅಂತಂದ್ರೆ ಇಲ್ಲಿ ಇದನ್ನೇ ಉದಾಹರಣೆ. ಇದು ಕೂಡ ಹಿಂದೆ ಒಂದ್ಸಲ ಯಾವ್ದೋ ಇದ್ರಲ್ಲಿ ಹೇಳಿದ್ದೇನೆ. ಈಗ ನಮ್ಮ ಜೀವನದಲ್ಲೇನೆ ನಾವು ಎಷ್ಟು ವರ್ಷ ಬಾಳಿದ್ವಿ, ಇಷ್ಟು ವರ್ಷದಲ್ಲಿ ನಾವು ಹುಟ್ಟಿದ್ದ ದಿವಸದಿಂದ ಎಷ್ಟು ವಸ್ತ್ರಗಳನ್ನ ಧರಿಸಿದ್ವಿ, ಯಾವ ತರ ಬಟ್ಟೆ ಹಾಕೊಂಡಿದ್ವಿ, ಪ್ಯಾಂಟು ಶರ್ಟು ಪಂಚೆ ಅದ್ದು ಇದ್ದು ಏನೇನೋ ಎಷ್ಟು ಹಾಕಿದ್ವಿ, ಲೆಕ್ಕ ಏನಾದ್ರು ಇದೆಯಾ? ಒಂದು ಜನ್ಮದಲ್ಲಿ ಒಂದೇ ಇದರಲ್ಲಿ ಮಾಡಿದ್ದೇನೆ ನನಗೆ ನೆನಪಿಲ್ಲ. ಇನ್ನು ಯಾವ ಜನ್ಮದಲ್ಲಿ ಏನೇನಾಗಿದ್ನೋ, ಪುರುಷನೇ ಆಗಿದ್ನೋ, ಸ್ತ್ರೀ ಆಗಿದ್ನೋ, ಮರವಾಗಿದ್ನೋ, ದೇವತೆ ಆಗಿದ್ನೋ, ಗಿಡವಾಗಿದ್ನೋ, ಕ್ರಿಮಿ ಕೀಟವಾಗಿದ್ನೋ, ಆಯಾ ಕರ್ಮಗಳ ಪ್ರಕಾರ ಅದದು ಬಂದಿಂತದ್ದು. ಅನೇಕ ಯೋನಿಗಳಲ್ಲಿ ಬಂದು ನೊಂದೆನಯ್ಯ. ಈ ಎಲ್ಲ ಜನ್ಮ ಮತ್ತೆ ಪುನರ್ಜನ್ಮ ಇದೆಯಲ್ಲ, ಇದ್ರಲ್ಲೆಲ್ಲ ನೋವೇನೆ, ದುಃಖವೇನೆ. ಸುಖ ಸಿಕ್ಕಿದೆ ಅಂತ ಯಾರು ಹೇಳಿದಾರೇನೋ? ಇಂದು ಈ ಭವದ ಬಂಧ ಬಿಡಿಸೋ, ಈ ಹುಟ್ಟು ಸಾವಿನ ಚಕ್ರ ಸಿಗಾಕೊಂಡಿದೆಯಲ್ಲ ಕರ್ಮದ ಬಂಧನ, ಅದನ್ನ ಬಿಡಿಸೋ ತಂದೆ ಗೋವಿಂದ ಅಂತ ಕೇಳುವಂತಹದವರು. ಅದರಿಂದ ಮುಕ್ತನಾದವನು ಅವನಿಗೆ ಯಾವ ರೂಪವನ್ನು ಹೊಂದಬೇಕು ಅಂತ ಅವನು ಸಂಕಲ್ಪಿಸ್ತಾನೋ ಅದೇ ರೂಪವಾಗಿ ನಿಂತು ಭಗವಂತನಿಗೆ ಕೈಂಕರ್ಯ ಮಾಡೋದಷ್ಟೇ. ನಿತ್ಯರು ಮತ್ತು ಮುಕ್ತರು ಭಗವಂತನ ಕೈಂಕರ್ಯ ಮಾಡಲು ವೃಕ್ಷವೋ, ತಟಾಕವೋ, ಮಂಟಪವೋ, ಆಸನವೋ ಮೊದಲಾದ ಯಾವ ರೂಪವನ್ನು ತಳೆಯಬೇಕು ಅಂತ ಇಷ್ಟಪಟ್ರೆ ಆಯಾ ರೂಪವಾಗಿ ಅದು ಶುದ್ಧ ಸತ್ವ ಆಗತ್ತೆ. ಈ ಚೇತನ, ಮುಕ್ತನಾದಂತ ಚೇತನ ನಾನು ಭಗವಂತನಿಗೆ ಆಸನವಾಗಬೇಕು ಅಂತ ಬಯಸಿ ಸಿಂಹಾಸನವಾಗ್ತಾನೆ, ಭಗವಂತ ಅವನ ಮೇಲೆ ಕೂತ್ಕೊಳ್ತಾನ. ಅದು ಸ್ವಯಂ ಪ್ರಕಾಶವಾಗಿದ್ದು ಜ್ಞಾನಾತ್ಮಕವಾದಂತಹ ದ್ರವ್ಯ ಯಾವುದು? ಶುದ್ಧ ಸತ್ವ. ಆದ್ದರಿಂದ ಅದು ಸರ್ವದ ಅತ್ಯಂತ ಅನುಕೂಲವಾಗಿ ಇರುತ್ತೆ. ಇಲ್ಲಿಂದ ಹೋದಂತ ಮುಕ್ತರಿಗೆ, ನಿತ್ಯರಾಗಿದ್ದಾರಲ್ಲ, ಅವ್ರ ಜೊತೆಗೆ ಸೇರಿದಾರಲ್ಲ, ಅವ್ರ ಜೊತೆನಲ್ಲಿದ್ದಾಗ ಆ ರೀತಿ ಇರುತ್ತೆ. ಮುಂದಿನ ಚೂರ್ಣಿಕೆ 18. ಸತ್ವಾದಿ ಗುಣತ್ರಯಮಿಲ್ಲಾದ ಕಾಲದ್ರವ್ಯಂ விபூதி துவயத்தையும் வியாபித்து நின்றாலும் கல்பாதி விபாகத்தாலே லீலா விபூதியல் விகார விசேஷங்களுக்கு ನಿಯಾಮಕಮಾಯಿ இருக்கும். ಸತ್ವವೇ ಮೊದಲಾದ 3 ಗುಣಗಳಿಲ್ಲದಂತಹ ಕಾಲ ಎಂಬ ದ್ರವ್ಯ, ಕಾಲಶ್ಚ ನಾರಾಯಣ, ಕಾಲವನ್ನೇನು ಭೂತ ಭವಿಷ್ಯತ್ತು ವರ್ತಮಾನ ಅಂತಂದ್ರೆ ಕಲಾ ಮುಹೂರ್ತ ಕಾಷ್ಟಾಶ್ಚ ಹೋರಾತ್ರಾಶ್ಚ ಕಲ್ಪನಾಂ, ವೇದದಲ್ಲಿ ಹೇಳುತ್ತೆ. ಮುಹೂರ್ತ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲ ಕಾಲದ ಪರಿಮಾಣಗಳು, ಅಳತೆ ಇದು.
ಕಲ್ಪಗಳು, ಮನ್ವಂತರಗಳು, ಯುಗಗಳು, ಇವೆಲ್ಲ ಕಲ್ಪವೇ ಮೊದಲಾದ ವಿಭಾಗದಿಂದ ಲೀಲಾ ವಿಭೂತಿಯಲ್ಲಿ, ಇಲ್ಲಿ ತ್ರಿಗುಣಾತ್ಮಕ ಜಗತ್ತಿನಲ್ಲಿ ವಿಕಾರ ವಿಶೇಷಗಳನ್ನ ನೇಮಿಸುವುದಾಗಿರುತ್ತೆ. ಅಚೇತನ ದ್ರವ್ಯಗಳಾಗಲಿ ಅವುಗಳಲ್ಲಿ ಕಾಲವು ಒಂದು. ಕಾಲವು ಸತ್ವ, ರಜಸ್ಸು ಮತ್ತು ತಮಸ್ಸುಗಳಿಲ್ಲದಂತಹ ವಿಶೇಷ ದ್ರವ್ಯ. ಕಾಲವು ವಿಭುವಾಗಿ ಉಭಯ ವಿಭೂತಿಗಳನ್ನು ವ್ಯಾಪಿಸಿದೆ. ಇಲ್ಲಿ ಅಲ್ಲಿ ಎರಡು ಕಡೆನು. ಸದಾ ಪಶ್ಯಂತಿ ಸೂರ್ಯ ಸದೇವ ಸೌಮ್ಯ ಇದಮಗ್ರಾಸಿ ಎಂಬ ಶ್ರುತಿಗಳಲ್ಲಿ ಸದಾ, ಅಗ್ರೆ ಮುಂತಾದ ಶಬ್ದಗಳು ಕಾಲವನ್ನು ಸೂಚಿಸುತ್ತೆ. ಲೀಲಾ ವಿಭೂತಿಯಾದ ಪ್ರಕೃತಿ ಮಂಡಲದಲ್ಲಿ ಮುಹೂರ್ತ, ದಿನ, ಪಕ್ಷ, ಸಂವತ್ಸರ, ಕಲ್ಪ ಎಂಬ ಇವೇ ಮೊದಲಾದ ವಿಭಾಗಗಳಿಂದ ಕಾಲ ತಿಳಿಯುತ್ತೆ. ಈ ಕಾಲದ ವಿಕಾರಗಳಿಗೆಲ್ಲ ಅದು ನಿಯಾಮಕವಾಗಿರುವುದು ಕಾಲ. ಇಲ್ಲಿ ಎಲ್ಲವೂ ಕಾಲದ ಅಧೀನದಲ್ಲೇ ಇರುವುದು. ಕಾಲವಶರಾದರು, ವಿಧಿವಶರಾದರು, ಕಾಲಾಯ ತಸ್ಮೈ ನಮಃ ಈ ಪದಗಳೆಲ್ಲ ಉಪಯೋಗಿಸೋದಾದ್ರೆ ಕಾಲಶ್ಚ ನಾರಾಯಣ ವಿಧಿ ರೂಪದಲ್ಲಿ ಬಂದು ಶ್ರೀರಾಮನನ್ನ ಎಚ್ಚರಿಸಿದ್ದು ಅವನಿಗೆ ಗೊತ್ತಿರ್ಲಿಲ್ವಾ? ಈ ಬಂದಾಯ್ತು, ರಾವಣನ ವಧೆ ಆಯ್ತು, ರಾಜ್ಯಭಾರ ನಡೆಸಿದೆ, ಧರ್ಮವನ್ನ ನಿಲ್ಲಿಸಿದೆ, ಇನ್ನು ರಾಜ್ಯದಲ್ಲಿ ಒಬ್ಬ ಕಳ್ಳಕ ಇಲ್ಲ, ಒಬ್ಬ ಸ್ವೈರಿಣಿ ಇಲ್ಲ, ಒಬ್ಬ ವ್ಯಭಿಚಾರಿ ಇಲ್ಲ, ಒಬ್ಬ ಅಲ್ಪಾಯುಸಿನಲ್ಲಿ ಸತ್ತವನಿಲ್ಲ. ಎಲ್ಲರೂ ಅವರವರ ಧರ್ಮವನ್ನ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾರೆ. ಆಯ್ತಲ್ಲ ಬಂದಿದ್ ಕೆಲಸ, ನಿನ್ ಜಾಗ ಹೊರಡ ಟೈಮ್ ಆಯ್ತು ಅಂತ ಜ್ಞಾಪಸಕ್ ಬಂದವನು ಉತ್ತರಕಾಂಡದಲ್ಲಿ. ಹಾಗೆ ಕಾಲ, ಈ ಕಾಲಕ್ಕೆ ವಿಕಾರಗಳಿಗೆಲ್ಲ ಅದು ನಿಯಾಮಕವಾಗಿರೋದು. ಎಲ್ಲ ವಿಕಾರಗಳಿಗೆಲ್ಲ ಈ ಕಾಲ ನಿಯಾಮಕವಾಗಿದೆ. ಎಲ್ಲವೂ ಕಾಲದ ಅಧೀನದಲ್ಲೇ ಇದೆ. ಸಂವತ್ಸರ, ಋತುಗಳು, ಯಾವ ಋತುಗಳಲ್ಲಿ ಏನೇನು ಪ್ರಕೃತಿಯಲ್ಲಿ ಬದಲಾವಣೆ ಉಂಟಾಗ್ಬೇಕು. ಶಿಶಿರ ಋತು, ಚಳಿ, ಎಲ್ಲ ಎಲೆಗಳೆಲ್ಲ ಉದುರುತ್ತೆ, ಫಾಲ್ ಸೀಸನ್ ಅಂತಾರೆ ಅವರು. ಆಮೇಲೆ ವಸಂತ ಋತು ಆಗಮನ, ಎಲ್ಲ ಗಿಡಗಳು ನಗ್ತಾ ಇರುತ್ತವೆ, ಹೊಸದಾಗಿ ಹೊಸ ಎಲೆಗಳು ಇದ್ರ ಜೊತೆನಲ್ಲಿ ಪ್ರಕೃತಿಯ ನಗ್ತಾ ಇರುವಂತ ಸುಂದರವಾದ ಹಸಿರು ಸೀರೆಯನ್ನು ಉಟ್ಟಂತ ಭೂದೇವಿ. ವಸಂತ ಋತು ಬಂತು, ವಸಂತ ಬಂದ, ಋತುಗಳ ರಾಜ ತಾ ಬಂದ ಅಂತೆಲ್ಲ ಹಾಡುಗಳು. ಎಲ್ಲೆಲ್ಲೂ ಸಂತಸ, ಪಕ್ಷಿಗಳ ಕಲರವ, ಎಲ್ಲ ಟೈಮು. ಮತ್ತೆ ಇವಾಗ ಯಾಕಿಲ್ಲ? ಅವಾಗಿಂದ ಈಗೆಲ್ಲ ಮಂಜು ಸುರಿಯೋದು, ಚಳಿ, ಶಿಶಿರ ಋತು, ಆಯಾಯ ಕಾಲದಲ್ಲಿ ಪ್ರಕೃತಿನಲ್ಲಿ ಏನೇನು ಬದಲಾವಣೆ ಬರೋದು ಇದನ್ನೆಲ್ಲ ಪ್ರಚೋದಿಸೋನು ಯಾರು? ಕಾಲ. ಅವನು ಲೀಲಾ ವಿಭೂತಿಯಾದ ಪ್ರಕೃತಿ ಮಂಡದಲ್ಲಿ ಮುಹೂರ್ತ, ದಿನ, ಪಕ್ಷ, ಸಂವತ್ಸರ, ಕಲ್ಪ ಎಂಬ ಮೊದಲಾದ ವಿಭಾಗಗಳಿಂದ ಕಾಲ ತಿಳಿಯುತ್ತೆ. ಈ ಕಾಲದ ವಿಕಾರಗಳಿಗೆಲ್ಲ ಅದಕ್ಕೆ ಅದು ನಿಯಾಮಕನಾಗಿರೋದು ಈ ಕಾಲವೇ. ಇಲ್ಲಿ ಎಲ್ಲವೂ ಕಾಲದ ಅಧೀನದಲ್ಲಿರೋದು. ಅದು ಅಖಂಡ ಕಾಲ ಎಂದು, ಖಂಡ ಕಾಲ ಎಂದು ತೋರುತ್ತೆ. ಕಾಲ ವಿಭಾಗಗಳೆಲ್ಲ ಇಲ್ಲಿನ ವಸ್ತುಗಳ ವಿಕಾರವನ್ನು ತಿಳಿಸುತ್ತೆ. ಪ್ರತಿಯೊಬ್ಬ ಚೇತನವು ಆಯುರ್ಮಾನವೂ ಕೂಡ ಕಾಲ ನಿಯಮಿತವಾಗಿದೆ. ಹಿಂದಾಗದು ಒಂದು ಕ್ಷಣ, ಮುಂದಕ್ಕೂ ಆಗದದು ಸಂದ ಲೆಕ್ಕವರೆಲ್ಲ ಅಂತ ಹೇಳುವಂತದ್ದು. ಪ್ರತಿಯೊಬ್ಬ ಚೇತನನ ಆಯುರ್ಮಾನ ಅಂದ್ರೆ ಅವನು ಎಷ್ಟು ವರ್ಷ ಬದುಕಿರ್ಬೇಕು, ಅದು ಕಾಲ ನಿಯತವಾಗಿದೆ. ಅದಕ್ಕೇನೆ ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು. ಇಂದ ನಿನ್ನ ಅನ್ನ ಋಣ ತೀರುತ್ತಲೇ ಪಯಣ. ಅನ್ನ ಋಣ ಮುಗೀತೋವರ್ಗೆ ಅಂದ್ರೆ ಜಾಗ ಖಾಲಿ ಮಾಡ್ತಾ ಇರೋದು. ನೇಮಿಸುವನು ಯಾರು? ಯಮಧರ್ಮ. ಅವನಲ್ಲೇನೆ ಈ ಕಾಲ, ಮೃತ್ಯು, ಅಂತಕ ಎಲ್ಲ ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಅವ್ರು ನಡೆಸುವಂತದ್ದು. ಇಲ್ಲಿನ ಈ ಪ್ರಕೃತಿಯ ಇದರ ಮೇಲೆ ಪ್ರಭುತ್ವವನ್ನು ಸಾಧಿಸಿದವರು ಎಲ್ಲ ಅವರ ಸಂಕಲ್ಪದಂತೆ ನಡೆಯೋದು. ಅವನು ಯಾರೋ? ಕಾಲಶ್ಚ ನಾರಾಯಣ. ಹೀಗೆ ಪರಮಾತ್ಮನ ಸೃಷ್ಟಿಯಲ್ಲಿ ಕಾಲವನ್ನು ಕೂಡ ಉಪಾದಾನ ದ್ರವ್ಯವನ್ನಾಗಿ ಭಗವಂತ ಉಪಯೋಗಿಸ್ತಾನೆ. ಮೆಟೀರಿಯಲ್ ಕಾಸು, ಉಪಾದಾನ ಕಾಲ. ಈ 18ನೆಯ ಚೂರ್ಣಿಕೆಯ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ. ಮುಂದಿನ ವಾರ ಮತ್ತೆ ಮುಂದುವರ್ಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.
ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.